ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಭ್ಯೋ ನಮಃ. ನಮ್ಮ ಭಾರತ ದೇಶದಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ಅಧ್ಯಾತ್ಮ ಸಾಧನೆಗೆ ಬಹಳ ಪ್ರಮುಖವಾದಂಥ ಸ್ಥಾನ ಈ ಭಾರತ ದೇಶ. ಇಲ್ಲಿರುವಷ್ಟು ಆಧ್ಯಾತ್ಮಿಕತೆ ಬೇರೆ ಯಾವ ದೇಶದಲ್ಲಿಯೂ ಕೂಡ ಇಲ್ಲ. ನಮ್ಮ ದೇಶದ ದೊಡ್ಡ ಸಂಪತ್ತು ಅಂದರೆ ಆಧ್ಯಾತ್ಮಿಕ ಸಂಪತ್ತು. ಭಗವಾನ್ ವೇದವ್ಯಾಸದೇವರು ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿ ವೇದ ಉಪನಿಷತ್ತು ಇವುಗಳನ್ನು ಉಪದೇಶ ಮಾಡಿದರು. ಮಹಾಭಾರತ ರಚನೆ ಮಾಡಿದರು, ಪುರಾಣಗಳನ್ನು ರಚನೆ ಮಾಡಿದರು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಆ ಮೂಲಕವಾಗಿ ಜಗಜ್ಜನ್ಮಾದಿ ಕಾರಣನಾಗಿರ್ತಕ್ಕಂಥ ಪರಮಾತ್ಮನ ಪರಿಚಯ ಸಜ್ಜನರಿಗೆ ಆಗುವಂತೆ ಮಾಡಿದರು ವೇದವ್ಯಾಸದೇವರು. ಆ ವೇದವ್ಯಾಸದೇವರು ಕೊಟ್ಟಂಥ ಅಮೂಲ್ಯ ಸಂಪತ್ತು ಅಂದರೆ ಪುರಾಣಗಳು, ವೇದ, ಬ್ರಹ್ಮಸೂತ್ರ, ಮಹಾಭಾರತ, ಗೀತಾ ಇವೆಲ್ಲ. ಆದರೆ ಅದು ಸಾಧಾರಣ ಜನರಿಗೆ ದಕ್ಕದೇ ಇರೋ ಹಾಗಾಯಿತು. ಯಾಕೆಂದರೆ ವೇದವ್ಯಾಸದೇವರೇನೋ ಮಾಡಿದರು, ಆದರೆ ಬಹಳ ಕಠಿಣವಾಗಿರ್ತಕ್ಕಂಥ ಶೈಲಿ. ವ್ಯಾಸರ ವಾಣಿ ಸಾಧಾರಣ ಒಬ್ಬ ಮನುಷ್ಯ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಆದ್ದರಿಂದ ಪಾಮರ ಜನರಿಗೆ ಅದು ದುರ್ಜ್ಞೇಯವಾಯಿತು, ದುರ್ಬೋಧವಾಯಿತು ವ್ಯಾಸರ ವಾಣಿ. ಅಂಥ ಸಂದರ್ಭದಲ್ಲಿ ಸುಲಭವಾಗಿ ಅವರು ಹೇಳಿದ ತತ್ವವನ್ನು ಜನರಿಗೆ ತಿಳಿಸುವವರು ಬೇಕಾಗಿತ್ತು, ಒಳ್ಳೆ ಮಾರ್ಗದರ್ಶಕರು ಬೇಕಾಗಿತ್ತು. ಅಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಕಲಿಯುಗದಲ್ಲಿ. ಬೇಕಾದಷ್ಟು ಮತಾಚಾರ್ಯರು ಬಂದರು. ಪರಮಾತ್ಮನ ಕಡೆ ನಾವು ಮಾರ್ಗವನ್ನು ತೋರಿಸ್ತೇವೆ, ಭಗವಂತನ ಕಡೆ ಹೋಗುವ ಮಾರ್ಗ ತೋರಿಸ್ತೇವೆ ಅಂತ ಹೇಳಿ ಆ ಮಾರ್ಗದರ್ಶಕವಾದ ಗ್ರಂಥಗಳಿಗೆ ವ್ಯಾಖ್ಯಾನವನ್ನೇನೋ ರಚನೆ ಮಾಡಿದರು. ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಮೂಲವಾಕ್ಯಕ್ಕೂ ಆ ವ್ಯಾಖ್ಯಾನಕ್ಕೂ ಸ್ವಲ್ಪ ಆದರೂ ಹೊಂದಾಣಿಕೆ ಆಗಬೇಕಲ್ಲ. ಏನೂ ಹೊಂದಾಣಿಕೆ ಆಗದೇ ಇರುವಂತೆ ಆ ವ್ಯಾಖ್ಯಾನಗಳು ಬಂದು, ಮೂಲಕಾರರು ಹೇಳೋದೇನನ್ನೋ ಇವರು ವ್ಯಾಖ್ಯಾನ ಬರೆಯೋದು ಮತ್ತೇನನ್ನೋ. ಸ್ವಬುದ್ಧಿ ಪರಿಕಲ್ಪಿತವಾದದ್ದನ್ನು ಇದು ವ್ಯಾಸರ ಅಭಿಪ್ರಾಯ ಅಂತ ಹೇಳಿ ಅವರ ವಾಣಿಯಲ್ಲಿ ಅದನ್ನು ತುರುಕಿ ಇದೇ ವ್ಯಾಖ್ಯಾನ, ವ್ಯಾಸರ ಅಭಿಪ್ರಾಯ ಅಂತ ನಿರೂಪಣೆ ಮಾಡಿದರು. ಜೀವಾತ್ಮರಿಗೂ ಪರಮಾತ್ಮನಿಗೂ ಭೇದ ಇದೆ ಅನ್ನುವಂಥ ಮಾತುಗಳು ಬ್ರಹ್ಮಸೂತ್ರದಲ್ಲಿ ಬೇಕಾದಷ್ಟು ಬಂತು. ಭೇದವ್ಯಪದೇಶಾತ್ ಭೇದವ್ಯಪದೇಶಾಚ್ಚಾನ್ಯಃ ಪೃಥಗುಪದೇಶಾತ್ ನೇತರೋನುಪಪತ್ತೇಃ. ಹೀಗೆ ಬ್ರಹ್ಮಸೂತ್ರಗಳು ಜೀವ ಪರಮಾತ್ಮರ ಭೇದವನ್ನು ಭೇದವ್ಯಪದೇಶಾತ್ ಭೇದವ್ಯಪದೇಶಾಚ್ಚಾನ್ಯಃ
ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇರುವಾಗ ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತ ವ್ಯಾಖ್ಯಾನ ಮಾಡಿದರೆ ಯಾವ ಸಾಧಾರಣ ಪಂಡಿತನೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ಈ ಸೂತ್ರಕ್ಕೆ ಈ ರೀತಿ ಅರ್ಥ ಆಗ್ಲಿಕ್ಕೆ ಸಾಧ್ಯ? ಉಪನಿಷತ್ತುಗಳಿಗೂ ಹಾಗೇನೆ, ಮೂಲ ನೋಡಿದರೆ ಅರ್ಥ ಆಗೋದೇ ಬೇರೆ, ವ್ಯಾಖ್ಯಾನವೇ ಬೇರೆ. ಸ್ವಲ್ಪ ಆದರೂ ಜ್ಞಾನ ಇದ್ದೇ ಇರ್ತದಲ್ಲ, ಅದು ತಮಗಿರುವ ಅಲ್ಪಜ್ಞಾನದಿಂದ ನೋಡಿದಾಗ ಅರ್ಥ ಆಗೋದೇ ಬೇರೆ, ವ್ಯಾಖ್ಯಾನಗಳು ಬಂದದ್ದೇ ಬೇರೆ. ಅವರಿಗೂ ಅರ್ಥ ಆಗದೇ ಇದ್ದದ್ದೇನಲ್ಲ, ಆದರೂ ಬಲಾತ್ಕಾರವಾಗಿ ಮೋಹಗೊಳಿಸಲಿಕ್ಕೆ ಆ ಅಭಿಪ್ರಾಯವನ್ನು ನಿವೇಶ ಮಾಡಿದರು ಮೂಲ ಗ್ರಂಥಗಳಲ್ಲಿ. ಘಟನೋಪನಿಷತ್ಸು ನಾಲ್ಪಬುದ್ಧೇ ಸುಘಟೇತ್ಯಭ್ಯುಪಗಮ್ಯ ಚಿಂತೆಯಾಮಃ. ಒಂದಕ್ಕೊಂದಕ್ಕೆ ತಾಳಮೇಳ ಇಲ್ಲ. ಇದು ಸಮಸ್ಯೆ ಆಯಿತು. ಆವಾಗ ಸುಮಾರು ಆಚಾರ್ಯರು ಅವತಾರ ಮಾಡುವ ಕಾಲ 700-800 ವರ್ಷದ ಹಿಂಭಾಗ, ಅಷ್ಟು ಹಿಂದಕ್ಕೆ ಹೋಗೋಣ. ಆವಾಗ ಲೌಕಿಕರಿಗೆ, ತರುಣರಿಗೆ ಅಷ್ಟು ಆಸಕ್ತಿ ಇಲ್ಲದೇ ಇರಬಹುದು, ಆದರೆ ಎಂಥವರಿಗೂ ಕೂಡ ವೃದ್ಧಾಪ್ಯ ಬಂದಾಗಂತೂ ದೇವರ ಕಡೆ ಹೋಗಲೇಬೇಕು ಅಂತ ಅನ್ನಿಸ್ತದೆ. ಒಂದು ಮಗು ಆಟ ಆಡ್ತದೆ, ಅಲ್ಲಿ ಇಲ್ಲಿ ಹೋಗಿ ಆಟಾಡಿ ಕೊನೆಗೆ ಸುಸ್ತಾದ ಮೇಲೆ ಮನೆಗೆ ಬರೋಣ ಅಂತ ಮನೆಗೆ ಬಂದೇ ಬರ್ತದೆ. ಹಾಗೆ ಪರಮಾತ್ಮನಿಂದ ದೂರ ಸರಿದು ಎಷ್ಟು ವರ್ಷ ಬಾಳಿದರೂ ಕೂಡ ಕೊನೆಗೊಂದು ಸಲ ದೇವರ ಕಡೆ ಹೋಗೋಣ ಅಂತ ಅನ್ನಿಸ್ತದೆ. ಅದರ ದುರ್ದೈವ ಅಷ್ಟೊತ್ತಿಗೆ ಕಾಲ ಮಿಂಚಿರ್ತದೆ, ಯಾವ ಮಂತ್ರವೂ ಬರೋದಿಲ್ಲ, ಏನೂ ತಲೆಗೆ ಹೋಗೋದಿಲ್ಲ. ಆವಾಗ ಆದರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗೊಂದು ಪ್ರಸಂಗ ಬಂತು. ಅನೇಕ ಜಿಜ್ಞಾಸುಗಳು, ತತ್ವ ಜಿಜ್ಞಾಸುಗಳು, ಅಧ್ಯಾತ್ಮ ಮಾರ್ಗವನ್ನು ಹುಡುಕ್ತಕ್ಕಂಥವರು ಉಡುಪಿಯ ಒಂದು ಉತ್ಸವದಲ್ಲಿ ಸೇರಿರ್ತಾರೆ. ಸಪ್ತೋತ್ಸವ ಅಂತ ನಡೀತಾ ಇರ್ತದೆ. ಸಂಕ್ರಮಣಕ್ಕೆ, ಆ ಸಂಕ್ರಮಣದ ಉತ್ಸವದಲ್ಲಿ ಸೇರಿದಾಗ ಅನಂತೇಶ್ವರ ದೇವಾಲಯದ ಉತ್ಸವ ಅದು. ಅನಂತೇಶ್ವರ ದೇವಾಲಯದ ಅಲ್ಲಿ ಕೂತ್ಕೊಂಡು, ಆವರಣದಲ್ಲಿ ಕೂತ್ಕೊಂಡು ಹಿರಿಯರಾದವರು, ದೇವರ ಬಗ್ಗೆ ಎಚ್ಚರಿಕೆ ಉಳ್ಳವರು, ಎಚ್ಚರಿಕೆ ಬಂದವರು, ಅವರೆಲ್ಲ ಸೇರಿ ವಿಚಾರ ಮಾಡ್ತಾ ಇದ್ದಾರೆ. ಈ ಸಂಸಾರ ಅಸಾರ ಅಂತ ಆಗ ಗೊತ್ತಾಗಿದೆ ಅವರಿಗೆ. ಕೆಲವರಿಗೆ ಅವರವರ ಸುದೈವ ಬೇಗ ಗೊತ್ತಾಗ್ತದೆ. ಸಂಸಾರ ಅಸಾರ, ನಾವು ದೇವರ ಕಡೆನೇ ಹೆಜ್ಜೆ ಹಾಕಬೇಕು. ತದಲಂಬಹುಲೋಕ ವಿಚಿಂತನಯ ಪ್ರವಣಂಕುರು ಮಾನಸಮೀಶ ಪದೇ ಅಂತ ಆಚಾರ್ಯ ಹೇಳಿದ್ದು ಮೊದಲೇ ಕೆಲವರಿಗೆ ಅನುಭವಕ್ಕೆ ಬರ್ತದೆ. ಆದರೆ ಆಮೇಲೆ ಬಂದವರೆಲ್ಲ ಸೇರಿ ಏನು ಮಾಡೋದು, ಹೇಗೆ ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು? ಉಪಲಬ್ಧವಾದ ಗ್ರಂಥಗಳು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಏನು ವ್ಯಾಖ್ಯಾನ ಬರಿತಾ ಇದ್ದಾರೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ. ಇಂಥ ಸಮಸ್ಯೆಗೆ ತೊಡಗಿ ವಿಚಾರ ಮಾಡುವಾಗ ಆ ಅನಂತೇಶ್ವರ ದೇವರು ಅಂದರೆ ಅನಂತ ಪದ್ಮನಾಭ ದೇವರಿಂದಲೇ ಸೂಚನೆ ಬಂತು. ಸದ್ಯದಲ್ಲೇ ವಾಯುದೇವರು ಅವತಾರ ಮಾಡಿ ವ್ಯಾಸರ ಗ್ರಂಥಗಳಿಗೆ ಸರಿಯಾದ ವ್ಯಾಖ್ಯಾನವನ್ನು ಬರೆದು ನಿಮಗೆ ತತ್ವೋಪದೇಶ ಮಾಡ್ತಾರೆ, ಸ್ವಲ್ಪ ಕಾಲ ಪ್ರತೀಕ್ಷೆ ಮಾಡಿರಿ ಅಂತ ಸೂಚನೆ ಬಂತು. ಇದು ಅನಂತ ಪದ್ಮನಾಭನದ್ದೇ ಸೂಚನೆ ಅಂತ ಅರ್ಥ ಆಯಿತು. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಮರ ಏರ್ಲಿಕ್ಕೆ ಬರೆದಿದ್ದ ವ್ಯಕ್ತಿ, ಅವನಲ್ಲಿ ದೇವರ ಆವೇಶ ಆಗಿ ಅವನು ಗರುಡಗಂಬ ಏರಿ ಅದರ ಮೇಲೆ ಕುಣಿದು ಈ ಮಾತು ಹೇಳಬೇಕಾದ್ರೆ ದೇವರೇ ಆಜ್ಞೆ ಮಾಡಿದ್ದಾನೆ ಅಂತ ಅರ್ಥ ಆಯಿತು. ಸಮಾಧಾನ ಪಟ್ಟುಕೊಂಡ್ರು. ಆಮೇಲೆ ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಅವತಾರ ಮಾಡಿದರು ಭೂಮಿಯಲ್ಲಿ. ಯಾಕೆಂದರೆ ವ್ಯಾಸರ ವಾಣಿಯನ್ನು ಅರ್ಥ ಮಾಡಿಕೊಂಡು ಭಾಷ್ಯ ಬರಿಬೇಕಾಗಿದ್ದರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಸರ್ವಜ್ಞರಾಗಿರಬೇಕು. ಸರ್ವಜ್ಞವನ್ಯ ಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾವಭಾಷೆ. ಸರ್ವಜ್ಞರಲ್ಲದೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಸರ್ವಜ್ಞಾಚಾರ್ಯರು ಅಂತಲೇ ಮುಂದೆ ಪ್ರಸಿದ್ಧರಾಗುವ ವಾಯುದೇವರಿಗೆ ಆಜ್ಞೆ ಮಾಡಿದರು. ವಾಯುದೇವರು ವಾಸುದೇವನಾಗಿ ಅವತಾರ ಮಾಡಿದರು. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ. ಅಸುದೇವ ಅಂದರೆ ಪ್ರಾಣದೇವರು ಜ್ಞಾನಕ್ಕೋಸ್ಕರ ಅವತಾರ ಮಾಡಿದ್ದರಿಂದ ವಾಸುದೇವ ಅನ್ನೋ ಹೆಸರು ಸಾರ್ಥಕವಾಯಿತು. ಅವರು ಆಮೇಲೆ ತಮ್ಮ ಜೀವನದಲ್ಲಿ 19 ವರ್ಷಾಣಿ
79 ವರ್ಷಗಳ ಕಾಲ ಭೂತ್ವ ಮಾನುಷದೃಷ್ಟಿಗಃ, ಮನುಷ್ಯ ದೃಷ್ಟಿಗೆ ಗೋಚರವಾಗಿ ಅದೇ ವಾಯುದೇವರು ಶ್ರೀಮನ್ಮಧ್ವಾಚಾರ್ಯರಾಗಿ, ಪೂರ್ಣಪ್ರಜ್ಞರು ಅಂತ ಪ್ರಖ್ಯಾತರಾಗಿ, ಆನಂದ ತೀರ್ಥರು, ಹನುಮಾನ ತೀರ್ಥರು, ಅನೇಕ ನಾಮಗಳಿಂದ ಪ್ರಖ್ಯಾತರಾಗಿ 79 ವರ್ಷಗಳ ಕಾಲ ಮಾನವ ದೃಷ್ಟಿಗೋಚರರಾಗಿದ್ದುಕೊಂಡು ತಮ್ಮ ಜೀವನದಿಂದಲೇ ಅನೇಕ ತತ್ವವನ್ನು ಉಪದೇಶ ಮಾಡಿದರು, ಪ್ರತ್ಯಕ್ಷತಃ ಉಪದೇಶ ಮಾಡಿದರು, ಜೀವನದ ಮೂಲಕ ತಿಳಿಸಿದರು, ಮಾರ್ಗದರ್ಶನ ಮಾಡಿ ಸಜ್ಜನರಿಗೆ ಬಹಳ ಸಂತೋಷವನ್ನು, ನೆಮ್ಮದಿಯನ್ನು ತಂದುಕೊಟ್ಟಂಥ ಆಚಾರ್ಯರು ಶ್ರೀಮನ್ಮಧ್ವಾಚಾರ್ಯರು. ಆಚಾರ್ಯರು ಅಂದರೆ ಹೇಗಿರಬೇಕು? ಅಸಂಶಯ ಸಂಶಯಚ್ಚಿತ್ ಗುರುರುಕ್ತೋ ಮನೀಷಿಭಿ, ತಮಗೆ ಸಂಶಯ ಇರಬಾರ್ದು, ಇನ್ನೊಬ್ಬರಿಗೆ ಬರುವ ಸಂಶಯವನ್ನು ಪರಿಹಾರ ಮಾಡಬೇಕು. ಅಂಥ ಶ್ರೇಷ್ಠ ಗುರುಗಳಾಗಿ ಪ್ರಸಿದ್ಧರಾದರು. ಶಿಷ್ಯರ ತಾಪವನ್ನು, ಮನಸ್ಸಿನಲ್ಲಿ ಉಂಟಾದ ತಾಪವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರಾದರು ಶ್ರೀಮನ್ಮಧ್ವಾಚಾರ್ಯರು. ಅವರು ಬಾಲ್ಯದಿಂದಲೂ ಹಿಡಿದು 79ನೇ ವರ್ಷದ ತನಕವೂ ಕೂಡ ಅಪಾರವಾದಂಥ ಮಹಿಮೆಯನ್ನು ತೋರಿಸಿದವರು. ನಿಜವಾಗಿಯೂ ಅವರಂಥವ್ರನ್ನ ಗುರುಗಳು ಅಂತ ನಾವು ಸ್ವೀಕಾರ ಮಾಡಬೇಕು. ಪರೀಕ್ಷೆಯುವ ಗುರು ಶಿಷ್ಯ ಅಂತ ಹೇಳ್ತಾರೆ. ಶಿಷ್ಯರು ಗುರುಗಳ ಬಳಿ ಹೋಗಬೇಕಾದ್ರೆ ಪರೀಕ್ಷೆ ಮಾಡಿ ಹೋಗಬೇಕಂತೆ. ಯಾರ್ಯಾರೋ ಗುರುಗಳಂತ ಕಾಣ್ತಾರೆ, ಅವ್ರನ್ನೆಲ್ಲ ಗುರು ಅಂತ ಆಶ್ರಯಿಸಬಾರ್ದು, ಪರೀಕ್ಷೆ ಮಾಡಿ ಹೋಗಬೇಕು. ಎಲ್ಲ ಪರೀಕ್ಷೆಯಲ್ಲಿಯೂ ಕೂಡ, ಪರೀಕ್ಷೆ ಅಂದರೆ ಗ್ರಂಥದ ಪರೀಕ್ಷೆ ಅಲ್ಲ, ಗುರುಗಳಾಗಲಿಕ್ಕೆ ಯೋಗ್ಯರು ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡಬೇಕು. ಅದರಲ್ಲಿ ಅವರು ಉತ್ತೀರ್ಣರಾದರೆ ಅವರನ್ನು ಗುರುಗಳು ಅಂತ ಆಶ್ರಯಿಸಬೇಕು. ಅಂಥ ಅನೇಕ ಪರೀಕ್ಷೆಗಳಲ್ಲಿ ಶ್ರೀಮದ್ ಆಚಾರ್ಯರು, ವಾಸುದೇವಾಚಾರ್ಯರು, ಮಧ್ವಾಚಾರ್ಯರು ಅಂತಾದರು, ಪೂರ್ಣಪ್ರಜ್ಞರು ಅಂತಾದರು, ಅವರು ಎಲ್ಲ ಪರೀಕ್ಷೆಯನ್ನು ಕೂಡ ದಾಟಿದ್ದಾರೆ ಅಂತಲೇ ಹೇಳಬೇಕು, ಉತ್ತೀರ್ಣರಾಗಿದ್ದಾರೆ. ಸನಾತನವಾಗಿರತಕ್ಕಂಥ ಎಲ್ಲ ಸಿದ್ಧಾಂತಗಳಿಗೆ ಮೂಲಭೂತವಾದಂಥ ವೇದ ಏನಿದೆ, ಆ ವೇದದಲ್ಲಿ ಅಪಾರವಾದಂಥ ಜ್ಞಾನವನ್ನು ಪಡೆದರು. ನಮ್ಮ ಸಿದ್ಧಾಂತಕ್ಕೆಲ್ಲ ಮೂಲ ವೇದ. ಆ ವೇದದಲ್ಲಿ 40 ಸೂಕ್ತಗಳಿಗೆ ಅರ್ಥ ಬರೆದು ಹೀಗೆ ಅರ್ಥ ಮಾಡಿಕೊಳ್ಬೇಕು ವೇದವನ್ನು. ಅದು ಬೇರೆ ಸಂಸ್ಕೃತದಂತೆ, ಪುರಾಣದ ಸಂಸ್ಕೃತದಂತೆ ಅಲ್ಲ, ವೈದಿಕ ಸಂಸ್ಕೃತನೇ ಬೇರೆ ಇರ್ತದೆ. ಅದರ ಸ್ವರಗಳಿಗೆ, ಉದಾತ್ತ ಅನುದಾತ್ತಾದಿ ಸ್ವರಗಳಿಗೆ ಅರ್ಥ ಇದೆ, ಅದರ ಶಬ್ದಗಳೇ ಬೇರೆ. ಪ್ರಚೋದಯೇತ್ ಅಂತಿದ್ರೆ ಪ್ರಚೋದಯಾತ್ ಅಂತ ಆಗುತ್ತೆ. ರುದ್ರೈಹಿ ಅಂತ ಆಗಬೇಕಾದ ಶಬ್ದ ರುದ್ರೇಭಿಹಿ ಅಂತ ವೇದದಲ್ಲಿ ಆಗ್ತದೆ. ವೇದದ ಭಾಷೆನೇ ಬೇರೆ, ಲೌಕಿಕ ಸಂಸ್ಕೃತದ ಭಾಷೆನೇ ಬೇರೆ, ಕಾವ್ಯಗಳು ಪುರಾಣಗಳು ಆ ಭಾಷೆನೇ ಬೇರೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾರ್ಗದರ್ಶನ ಮಾಡಿದರು. 40 ಸೂಕ್ತಗಳಿಗೆ ಅರ್ಥ ಬರೆದು ಉಪನಯನ ಆದಮೇಲೆ ಗುರುಕುಲ ವಾಸ ಮಾಡುವಾಗ ಗುರುಗಳು 1 ಸಲ ಪಾಠ ಹೇಳಿದ್ರಂತೆ. ಮಹಾನಾರಾಯಣೋಪನಿಷತ್ತು 3 ಸಲ ಆವೃತ್ತಿ ಮಾಡಿ ಕಲಿಸ್ತಿರ್ತಾರೆ. ಮಧ್ವಾಚಾರ್ಯ ಹೇಳಿದರು, ನೀವು 1 ಸಲ ಹೇಳಿಬಿಡಿ, ನಾನು ಒಪ್ಪಿಸ್ತೇನೆ ಅಂತ. 1 ಸಲ ಪೂರ್ತಿ ಪಾರಾಯಣ ಮಾಡಿದರು ಗುರುಗಳು. ಅಷ್ಟನ್ನೂ ಕೂಡ ನಿರರ್ಗಳವಾಗಿ ಒಪ್ಪಿಸಿದವರು ವಾಸುದೇವಾಚಾರ್ಯ. ಮಹಾನಾರಾಯಣೋಪನಿಷತ್ತು ಬಹಳ ದೊಡ್ಡದು. ಅಂಥದ್ದನ್ನು ಒಂದೇ ಸಲ ಶ್ರವಣ ಮಾತ್ರದಿಂದ ಮರು ಒಪ್ಪಿಸಿದಂಥವರು. ಅಷ್ಟು ವೇದದ ಜ್ಞಾನ ಅವರಲ್ಲಿ ತಲೆಯಲ್ಲೇ ಇತ್ತು. ಬೇರೆ ಬೇರೆ ಕಡೆ ಹೋದಾಗ ಪಂಡಿತರು ಪರೀಕ್ಷೆ ಮಾಡ್ತಾ ಇದ್ದರು. ಐತರೇಯ ಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠಃ ಶ್ರೋತುಮಿಚ್ಛತಿ ಸದಾ ಸಭಾ ಭಗವದ್ಭ್ಯಃ ಸೂಕ್ತಭಾವಮಿತಿ ತಾವದುವಾಚ. ಯಾವುದೋ ಒಂದು ಋಗ್ವೇದದ ಸೂಕ್ತವನ್ನು ಕೊಟ್ಟು ಇದರ ಅರ್ಥ ವಿವರಣೆ ಮಾಡಿರಿ, ಎಲ್ಲರೂ ಸಭೆಯಲ್ಲಿದ್ದಂಥವರೆಲ್ಲ ಸಭ್ಯರು ಕುತೂಹಲಿಗಳಾಗಿದ್ದಾರೆ ಅಂತಂದಾಗ ಅದ್ಭುತವಾದ ರೀತಿಯಲ್ಲಿ ಆ ವೇದ ಮಂತ್ರಗಳ ಅರ್ಥವನ್ನು ವಿವರಣೆ ಮಾಡಿದರಂತೆ. ಸರಸ್ವತೀ ದೇವಿ ಅವರ ನಾಲಿಗೆಯಲ್ಲಿ ಕುಣಿತಾಳೆ. ಸರಸ್ವತೀ ದೇವಿ ಅವರಿಗೆ ದಾಸಿಯಾಗಬೇಕು. ಸರಸ್ವತಿಗಿಂತ ಮಿಗಿಲಾದವರು ಮಧ್ವಾಚಾರ್ಯರು. ವರ್ಣಸೌಷ್ಠವ ಗರಿಷ್ಠ ಮತೂರ್ಣಂ ತುಲ್ಯ ಮಾತ್ರ ಮತಿ ಮಾತ್ರ ಸುಲಕ್ಷ್ಮ
ವ್ಯೂಢಹೃಜ್ಜಲದ ಘೋಷಮಮುಷ್ಯೋಚ್ಚಾರಣಂ ವಿದಧದಭ್ಯಥಿತಾರ್ಥಂ. ಆ ಅರ್ಥವನ್ನು ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾರೆ. ಬಾಲ್ಯದಲ್ಲೇ ಐತರೇಯೋಪನಿಷತ್ತಿನ ಗುರುಕುಲವಾಸ ಮುಗಿದ ಮೇಲೆ ಐತರೇಯೋಪನಿಷತ್ತಿನ ರಹಸ್ಯಾರ್ಥಗಳನ್ನು ಏಕಾಂತದಲ್ಲಿ ತಮ್ಮ ಗುರುಗಳಿಗೆ ಹೇಳಿಕೊಟ್ಟು ಹೋದ್ರಂತೆ. ಗುರುಗಳು ಪಾಠ ಹೇಳಿದ್ರು, ಆದರೂ ಅದರ ರಹಸ್ಯಾರ್ಥ, ವೇದದ ಗೂಢಾರ್ಥವನ್ನು ಗುರುಗಳಿಗೆ ಹೇಳಿ ಇದೇ ಗುರುದಕ್ಷಿಣ ಅಂತ ಅವರಿಗೆ ಗುರುದಕ್ಷಿಣಾ ರೂಪದಲ್ಲಿ ಐತರೇಯ ರಹಸ್ಯಾರ್ಥಗಳನ್ನು ಹೇಳಿದಂಥವರು ಮಧ್ವಾಚಾರ್ಯ. ಸತ್ಯತೀರ್ಥರಿಗೆ ಶಿಷ್ಯರಿಗೆ ಕೂಡ, ಸತ್ಯತೀರ್ಥರು ಅಂತ ಒಬ್ಬರು ಶಿಷ್ಯರು, ಯಸ್ತ್ರಿವಾರಮಿತರಾಸುತ ಶಾಖಾ ಸ್ವರ್ಥಮಗ್ರಮಸೃಣೋತ್ ಪುರು ಸಂಖ್ಯಾತ್, 3 ಬಾರಿ ಐತರೇಯೋಪನಿಷತ್ ಪಾಠ ಹೇಳಿದರಂತೆ ಸತ್ಯತೀರ್ಥರಿಗೆ. ಒಂದೊಂದು ಸಲ ಹೇಳುವಾಗ ಒಂದೊಂದು ಅರ್ಥ, ಒಂದೊಂದು ಸಲ ಹೇಳುವಾಗ ಒಂದೊಂದು ಅರ್ಥ. ಹೀಗೆ ಗುರುಗಳಿಗೆ ರಹಸ್ಯಾರ್ಥ ಹೇಳಿದರು, ಶಿಷ್ಯರಿಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದರು. ವೇದಕ್ಕೆ 3 ಅರ್ಥ ಇದೆ ಅಂತ ಅವರೇ ಹೇಳಿದ್ದು. ಒಂದು ಸಲ ಹೀಗೆ ವಿಚಾರ ಬಂದಾಗ ವೇದಕ್ಕೆ 3 ಅರ್ಥ ಇದೆ. ಆಚಾರ್ಯರದ್ದೊಂದು ಸೌಜನ್ಯ. ಯಾವುದೋ ಒಂದು ವೇದ ಮಂತ್ರ ಕೊಟ್ಟರು, ಪರೀಕ್ಷೆ ಮಾಡುವವರು ಅರ್ಥ ಹೇಳಿದರು, ಆ ಪ್ರತಿವಾದಿಗಳು ವಾದ ಶುರು ಮಾಡಿದರು. ಅದು ಅವರ ದೌರ್ಜನ್ಯ, ಇದೆಲ್ಲ ಇದು ಸರಿಯಲ್ಲ ಅಂತಂದರು. ಬೇರೆ ಅರ್ಥ ಹೇಳಿದರು. ಮಧ್ವಾಚಾರ್ಯರ ಸೌಜನ್ಯ ನೋಡಬೇಕು. ನೀವು ಹೇಳಿದ ಅರ್ಥನೂ ಸರಿ, ನಾನು ಒಪ್ಕೋತೇನೆ, ಇಲ್ಲ ಅಂತಲ್ಲ, ಅದು ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ನಾನು ಹೊಸ ಅರ್ಥ ಹೇಳಿದೆ ಅಂದ್ರಂತೆ. ಎಷ್ಟು ಅರ್ಥ ಇದೆ ವೇದಕ್ಕೆ ಹೊಸ ಅರ್ಥ ಹೇಳಲಿಕ್ಕೆ? 3 ಅರ್ಥ ಇದೆ ಅಂದರು. ಪ್ರಾಸಂಗಿಕವಾಗಿ ಹಾಗೆ ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದಕ್ಕೆ 100 ಅರ್ಥ ಅಂತ ಹೇಳಿ ಅದನ್ನೆಲ್ಲ ಬಿಡಿಸಿ ತೋರಿಸಿದವು. ಎಷ್ಟು ಪುರಾಣಗಳು, ಅವರ ಗ್ರಂಥಗಳನ್ನು ಓದಿದಾಗ ಬ್ರಾಹ್ಮೇ ಚ ಬ್ರಹ್ಮವೈವರ್ತೆ ಇತಿ ಬ್ರಹ್ಮಾಂಡೇ, ಎಷ್ಟು ಸ್ಕಾಂದೆ ಶೈವೇ ಚ ಸ್ಕಾಂದೆ, ಶೈವ ಪುರಾಣ ಅಂತ ಪ್ರಸಿದ್ಧವಾದ ಸ್ಕಾಂದದಲ್ಲಿ ಹೀಗಿದೆ ಅಂತ ಒಂದು ಭಾಷ್ಯ ಬರೆಯುವಾಗ, ಸೂತ್ರಕ್ಕೆ ಬರೆಯುವಾಗ ಎಷ್ಟು ಪುರಾಣಗಳ ಉಲ್ಲೇಖ ಮಾಡ್ತಾರೆ, ಎಷ್ಟು ವೇದಗಳ ಉಲ್ಲೇಖ ಮಾಡ್ತಾರೆ. ಇತಿ ಚತುರಶ್ರುತಿ, ಎಂಥೆಂಥ ಶ್ರುತಿಗಳನ್ನು ಹೇಳಿದ್ದಾರೆ. ಇದನ್ನು ನೋಡಿ ಯಾರೋ ಒಬ್ಬರು ಆಕ್ಷೇಪ ಮಾಡಿದ್ರಂತೆ, ಚತುರಶ್ರುತಿ ಅಂತ ಒಂದು ಇಲ್ವಲ್ಲ ಅಂತ. ಅವರಿಗೆ ಶ್ರುತಿ ಹೆಸರು ಕೂಡ ಗೊತ್ತಿಲ್ಲ. ಮಧ್ವಾಚಾರ್ಯರು ತುರಶ್ರುತಿ, ಇತಿ ಚ ತುರಶ್ರುತಿ ಅಂತಂದರೆ ಇತಿ ಚತುರಶ್ರುತಿ ಅಂತ ಮಾಡಿಕೊಂಡಿದ್ದರಂತೆ. ಅಂಥ ಕಾಲದಲ್ಲಿ ಎಷ್ಟು ವೇದಗಳ ಜ್ಞಾನ, ಎಷ್ಟು ಪುರಾಣಗಳ ಜ್ಞಾನ ಅವರಲ್ಲಿ. ಹಾಗೆ ದಿವ್ಯವಾಗಿರ್ತಕ್ಕಂಥ ಜ್ಞಾನ ಅವರದ್ದು. ಅವರ ಚರಿತ್ರೆಯಲ್ಲಿ ಬರ್ತದೆ, ಅಶ್ರುತ ಪ್ರತಿಭಾಯಸ್ಯ ಶ್ರುತಿಸ್ಮೃತ್ಯ ವಿರೋಧಿನಿ ವಿಶ್ರುತ ನೃಷುಜಾತಂಚ ತಂ ವಿದ್ಯಾತ್ ದೇವಸತ್ತಮಂ. ಯಾರಿಗೆ ಎಂದೂ ಕೇಳದ, ಇನ್ನೊಬ್ಬರಿಂದ ಅರಿಯದ ಸ್ವತಂತ್ರವಾದ ಜ್ಞಾನ ಯಾರಿಗಿರ್ತದೋ ಅವರು ದೇವೋತ್ತಮರು ಅಂತ. ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳನ್ನು ಬರೆಯುವಾಗ ಯಾರಿಂದಲೂ ಪಾಠ ಹೇಳಿಸ್ಕೊಳ್ಳದೇ ಇರುವ, ಯಾರಿಂದಲೂ ಕೇಳದೇ ಇರುವಂಥ ಅಂಥ ಗ್ರಂಥಗಳ ಹೆಸರು ಉಲ್ಲೇಖ ಮಾಡಿ ಅದರಲ್ಲಿ ಹೀಗಿದೆ ಅಂತ ಉಲ್ಲೇಖ ಮಾಡ್ತಾರೆ. ಇದು ಅಶ್ರುತ ಪ್ರತಿಭಾ. ಸಮಗ್ರ ವೇದ ಪಾಠ ಯಾರು ಹೇಳಿದ್ದಾರೆ ಮಧ್ವಾಚಾರ್ಯರಿಗೆ, ವಾಸುದೇವಾಚಾರ್ಯರಿಗೆ? ಅದರ ಉಲ್ಲೇಖ ಎಲ್ಲೂ ಇಲ್ಲ. ಆದರೆ ತಾವೇ ಆ ವೇದ ಮಂತ್ರಗಳ ಪ್ರತಿಭೆ, ಅದನ್ನೆಲ್ಲ ಹೇಳಿ ಅದಕ್ಕೆ ಅರ್ಥ ಹೇಳಿ ಇದೆಲ್ಲ ಮಾಡಬೇಕಾದ್ರೆ ಅಶ್ರುತ ಪ್ರತಿಭಾ ಅಂತ ಕರೀತಾರೆ ಇದನ್ನು. ಇನ್ನೊಬ್ಬರಿಂದ ಕೇಳಿ ಹೇಳೋದಲ್ಲ, ತಮ್ಮ ಪ್ರತಿಭಾ ಬಲದಿಂದ ಹೇಳಬೇಕು. ಅಂಥ ಶಕ್ತಿ ಇತ್ತಾದ್ದರಿಂದ ಇವರು ದೇವಸತ್ತಮರು, ಉತ್ತಮ ದೇವತೆಗಳು ಅಂತ ಭಾವಿಸಬೇಕು. ಅಂಥ ದಿವ್ಯ ಜ್ಞಾನದ ಪರೀಕ್ಷೆಯಲ್ಲಿಯೂ ಕೂಡ ಇವರು ಉತ್ತೀರ್ಣರಾಗಿದ್ದಾರೆ. ಸಂಚಾರ ಕಾಲದಲ್ಲಿ ಒಂದು ಕಡೆ ಉತ್ತರ ಭಾರತಕ್ಕೆ ಹೋದಾಗ ತೋರಿಸಿದರಂತೆ ಶಿಷ್ಯರಿಗೆ. ಅವರೆಲ್ಲ ಮಾತಾಡ್ಕೊಂಡ್ರಂತೆ, ಯಾರೋ ಋಷಿಗಳು ತಪಸ್ಸು ಮಾಡ್ತಿದ್ದಾರೆ, ಹೋಗಿ ನಮಸ್ಕಾರ ಮಾಡೋಣ ಅಂತೇನೋ ಅಂತ ಅಂದ್ಕೊಂಡಿರ್ಬೇಕು. ಮಧ್ವಾಚಾರ್ಯ ಹೇಳಿದ್ರಂತೆ, ಎಲ್ಲಿಯಾದರೂ ನಮಸ್ಕಾರ ಮಾಡಿರಿ, ಅವರು ತಪಸ್ಸುಗಳಲ್ಲ, ಮುಂದಿನ ಮಾರೀಚ ಅಂತ ಹೇಳಿದ್ರಂತೆ. ಮುಂದೆ ರಾಮಾಯಣದ ಘಟನೆ ನಡೀತದಲ್ಲ, ಆಗ ರಾಮನಿಗೆ ಮೋಸ ಮಾಡಲಿಕ್ಕೆ ಹುಟ್ಟುವಂಥ ಮಾರೀಚ ಈಗ ತಪಸ್ಸು ಮಾಡ್ತಿದ್ದಾನೆ. ಭಾವಿ ಮಾರೀಚ ದೃಗ್ಭಿಹಿ, ಮುಂದಿನ ಮಾರೀಚನನ್ನು ತೋರಿಸಿದ್ರಂತೆ. ಪರಚಿತ್ತಾಭಿಜ್ಞತೆ ಅಂತಾರೆ. ಎಲ್ಲಿ ಗೊತ್ತಾಗ್ತದೆ? ಒಂದಿಷ್ಟು ವೇಷದಲ್ಲಿ ಕೂತ್ಬಿಟ್ರೆ ನಾವು ಸಾತ್ವಿಕರು ಅಂತಲೇ ಭಾವಿಸಿಬಿಡ್ತೀವಿ. ಅಂಥ ವೇಷ ಹಾಕ್ಕೊಂಡು ತಪಸ್ವಿ ವೇಷದಲ್ಲಿ ಕೂತಿದ್ದಾನೆ ಮಾರೀಚ.
ಯಾರಿಗೂ ಗೊತ್ತಿಲ್ಲ ಶಿಷ್ಯರಿಗೆ. ಮಧ್ವಾಚಾರ್ಯ ಹೇಳಿದರು ಇವನು ಮಾರೀಚ ಅಂತ. ಕುರುಕ್ಷೇತ್ರಕ್ಕೆ ಹೋದಾಗ ಇಲ್ಲಿ ಯುದ್ಧ ಆದದ್ದು. ಅದಕ್ಕೆ ಕುರುಹು ತೋರಿಸ್ತೇನೆ ಅಂತ ಹೇಳಿ ತಮ್ಮ ಗದೆ ತೋರಿಸಿದ್ರಂತೆ. ಭೀಮಸೇನ ತಾವಾಗಿದ್ವಿ ಅನ್ನೋದನ್ನು ತೋರಿಸಿ ಗದೆ ತೋರಿಸಿ ತೋಡ್ರಿ ಇಲ್ಲಿ ಅಂತ ತೋರಿಸಿದ್ರು. ಭೀಮನ ಗದೆ ಸಿಕ್ತಂತೆ. ಇದು ನೋಡಿ ನಾನು ಧರಿಸಿದ ಗದೆ ಅಂತಂದರು. ಅಷ್ಟೇ ಅಲ್ಲ, ನಾನು ಭೀಮನಾಗಿದ್ದಾಗ ನೀವೆಲ್ಲ ನನ್ನ ಕಡೆಯ ಸೈನಿಕರಾಗಿದ್ದಿರಿ, ಹಾಗಾದ್ರೆ ನಮ್ಮ ಆಯುಧ ತೋರಿಸ್ರಿ ಎಂದರು. ಒಂದೊಂದು ಕಡೆ ಅಗದಗದು ತೋರಿಸಿದರೆ ಅವರವರ ಆಯುಧಗಳು ಸಿಕ್ಕುವಂತೆ. ನಿಜ ನೃಪತನು ಹೇತಿ ದೃಷ್ಟ್ಯಾತಿ ತುಷ್ಟೈಹಿ. ಈಗ ಮಧ್ವಾಚಾರ್ಯ ಶಿಷ್ಯರು, ಹಿಂದೆ ಅವರೆಲ್ಲ ನೃಪತನುಗಳಾಗಿದ್ದರಂತೆ. ಮಧ್ವಾಚಾರ್ಯ ಭೀಮಸೇನ ದೇವರ ಕಾಲದಲ್ಲಿ ಮಧ್ವಾಚಾರ್ಯ ಭೀಮನಾಗಿದ್ದಾಗ ಅವರೆಲ್ಲ ಭೀಮನ ಕಡೆಯ ಕ್ಷತ್ರಿಯರು. ಅವರವರ ಆಯುಧಗಳು ಕೂಡ ಭೂಮಿಯಲ್ಲಿದ್ದದ್ದನ್ನು ತೋರಿಸಿ ಬಹಳ ಸಂತೋಷಪಡಿಸಿದರಂತೆ. ಈ ರೀತಿ ದಿವ್ಯ ಜ್ಞಾನ ಅವರಿಗೆ. ಕುರುಕ್ಷೇತ್ರಕ್ಕೆ ಹೋದಾಗ ಯಾವ ಜಾಗದಲ್ಲಿ ಏನಿದೆ, ಎಲ್ಲಿ ನೀರಿದೆ ನಮಗೆ ಗೊತ್ತಾಗೋದಿಲ್ಲ, ತೋಡ್ತೀವಿ, ಫೇಲ್ ಆಯಿತು ಅಂತೀವಿ. ಆದರೆ ಎಲ್ಲಿ ಗದೆ ಹೂತಿದೆ, ಎಲ್ಲಿ ಅವರವರ ಆಯುಧ, ಅಷ್ಟೂ ಶಿಷ್ಯರ ಆಯುಧಗಳನ್ನು ತೋರಿಸಿದ್ರಂತೆ ಮಧ್ವಾಚಾರ್ಯ. ಎಲ್ಲಿ ದುರ್ಗೆ ಅವತಾರ ಮಾಡ್ತಾಳೆ ಮುಂದೆ, ಕಲಿಯುಗ ಪೂರ್ತಿ ಮುಂದುವರೆದಾಗ, ಜ್ಞಾನ ನಾಶವಾದಾಗ ಈ ದುರ್ಗಾದೇವಿ ಅವತಾರ ಮಾಡೋದುಂಟು. ಅಂಥ ಸ್ಥಳವನ್ನು ಕೂಡ ತೋರಿಸಿದ್ದಾರಂತೆ. ಅಪಾಲ ಅಂತ ಒಂದು ವೇದದಲ್ಲಿ ಶಬ್ದ ಬರ್ತದೆ. ಆ ಶಬ್ದಕ್ಕೆ ಏನರ್ಥ ಅಂತ ಚರ್ಚೆ ಬಂದಾಗ ಅತಿ ತರುಣಿ ಅಂತ ಇವರ ಅರ್ಥ ಹೇಳಿದರು. ಅಲ್ಲ ಅಂತ ವಾದ ಶುರುವಾಯಿತು. ಮಧ್ವಾಚಾರ್ಯ ಹೇಳಿದ್ರಂತೆ, ನಾಳೆ ಇಂಥವ್ರೊಬ್ಬರು ಬರ್ತಾರೆ, ಅವ್ರನ್ನ ಕೇಳಿ ಅವರೇನು ಹೇಳ್ತಾರೋ ಒಪ್ಪ್ರಿ ಅಂತ ಅಂದ್ರಂತೆ. ಯಾರೋ ಒಬ್ಬ ವಿದ್ವಾಂಸರು ಬಂದಾಗ ಮಧ್ವಾಚಾರ್ಯ ಹೇಳಿದ ಅರ್ಥವನ್ನೇ ಅವರು ಹೇಳಿದ್ರಂತೆ. ಆಗ ಗೊತ್ತಾಯಿತು ಇವರು ತ್ರಿಕಾಲ ಜ್ಞಾನಿಗಳಾಗಿದ್ದಾರೆ ಅಂತ. ಬರೇ ಶಾಸ್ತ್ರಜ್ಞಾನ ಅಲ್ಲ, ತ್ರಿಕಾಲ ಜ್ಞಾನವೂ ಅವರಿಗಿತ್ತು. ವೇದದ ಜ್ಞಾನ, ಉತ್ತಮ ಸಂಶೋಧನೆ ಮಧ್ವಾಚಾರ್ಯದ್ದು. ಅಂದರೆ ಶೋಧನೆ ಮಾಡದೆ ಯಾವುದನ್ನು ಕೂಡ ಕಣ್ಣು ಮುಚ್ಚಿ ಒಪ್ಪಬಾರದು. ತಾತ್ಪರ್ಯ ನಿರ್ಣಯ ಅಂತ ಅತ್ಯಂತ ಉತ್ಕೃಷ್ಟವಾದ ಶೋಧ ಗ್ರಂಥ. ಅಂಥ ರಿಸರ್ಚ್ ವರ್ಕ್ ಇನ್ನೊಂದು ಬಂದಿಲ್ಲ ಇದುವರೆಗೆ. ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಬೇರೆ ಬೇರೆ ಗ್ರಂಥಾಲಯಗಳಿಗೆ ಹೋಗಿ ನೋಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದದ್ದಿದೆಯಲ್ಲ, ಬೇರೆಯವರಿಗೆ ಎಷ್ಟು ಶ್ರಮಪಟ್ಟರೂ ಸಾಧ್ಯ ಇಲ್ಲ. ಲೀಲಾಜಾಲವಾಗಿ ಆಸೆಯಿತ್ತು ಹಿಮಾಚಲ ಸಂಚಾರ ಮಾಡಿ ಆ ಗ್ರಂಥಾಲಯಗಳಿಗೆ ಹೋಗಿ ಮಹಾಭಾರತದ ಮಂಗಳ ಪದ್ಯದಿಂದ ಹಿಡಿದು ಯಾವ ಪುಸ್ತಕದಲ್ಲಿ ಯಾವುದಿದೆ, ಯಾವುದು ವ್ಯಾಸರಿಗೆ ಸಮ್ಮತ, ಅದನ್ನೆಲ್ಲ ನೋಡಿ ಪರೀಕ್ಷೆ ಮಾಡಿ ಗ್ರಂಥ ರಚನೆ ಮಾಡಿದರು. ಅದ್ಭುತವಾದ ಶೋಧ ಗ್ರಂಥ ಅದು. ಹಾಗೆ ವಿಶೇಷ ಅನುಗ್ರಹ, ದೇವರ ಅನುಗ್ರಹ. ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಬೇಕಾದ್ರೆ ಎಷ್ಟು ಭಕ್ತಿ ಇತ್ತು. ಎಷ್ಟೋ ಕಡೆ ಜ್ಞಾನ ಇರ್ತದೆ, ಭಕ್ತಿ ಇರೋದಿಲ್ಲ. ಅಂಥ ದಿವ್ಯ ಜ್ಞಾನ, ಶಾಸ್ತ್ರಜ್ಞಾನ, ವೇದ ಪಾಂಡಿತ್ಯ ಎಲ್ಲದರ ಜೊತೆಗೆ ಅಪಾರವಾದ ಭಕ್ತಿ. ದ್ವಾರಕೆಯಿಂದ ಬಂದಂಥ ಕೃಷ್ಣ ಪ್ರತಿಮೆಯನ್ನು ಸಮುದ್ರದಿಂದ ತಂದು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಬೇಕಾದ್ರೆ ತ್ರಿಂಶದುದ್ಯತನರೈ ಸುದುರ್ಧರಾಂ ಲೀಲಯಾನ ಯದಿ ಮಾಮಸಹು ಮಠಂ ಜಲಾಧಿವಾಸ ಮಾಡಿ ಆ ಪ್ರತಿಮೆ ತರಬೇಕಲ್ಲ. 30 ಜನ ಬಲಿಷ್ಠರು ಪ್ರಯತ್ನ ಮಾಡಿದರು, ಎತ್ತಲಿಕ್ಕಾಗಲಿಲ್ಲ, ಅಷ್ಟು ಸನ್ನಿಧಾನ ಬಂದಿತ್ತು. ಆಚಾರ್ಯರು ಮಗುವನ್ನೆತ್ತುಕೊಂಡು ಬಂದಂತೆ ಲೀಲಾಜಾಲವಾಗಿ ತಂದು ಪ್ರತಿಷ್ಠೆ ಮಾಡಿದರು, ಒಬ್ಬರೇ. ಅಂದರೆ ಎಷ್ಟು ಕೃಷ್ಣನ ಅನುಗ್ರಹ ಇವರ ಮೇಲೆ. ಹಾಗೆ ವೇದವ್ಯಾಸ ದೇವರು ನಾರಾಯಣ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ 48 ದಿವಸ ಕಾಷ್ಠಮೌನ ವ್ರತ ಮಾಡ್ತಾ ಕೇವಲ ಭಾಷ್ಯಪಾಠ, ಶಿಷ್ಯರಿಗೆ ಭಾಷ್ಯಪಾಠ, ಅದನ್ನೇ ನಾರಾಯಣನಿಗೆ ಅಂತ ಸಮರ್ಪಣೆ ಮಾಡಿದರಂತೆ. ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇನೆ, ಈ ಖಂಡದ ದೇವರು ನಾರಾಯಣ ದೇವರು, ಅವರಿಗೇನಾದರೂ ಸಮರ್ಪಣೆ ಮಾಡಬೇಕು. ನಮ್ಮ ಮನೆ ದೇವರು, ಕುಲದೇವರು ಅಂತಿದ್ದ ಹಾಗೆ ನಮ್ಮ ಖಂಡದ ದೇವರು ಬದರಿ ನಾರಾಯಣ. ಮಂಡಯನ್ ಭರತ ಖಂಡಮಖಂಡಂ ನಾದಿರಾಯಣ ಪದೋತ್ರ ಪರೋಯ ತಂ ನಮನ್ ಪ್ರಚುರಧೀರ್ ಹರಿಗೀತಾ ಭಾಷ್ಯಮಾರ್ಪಯದುಪಾಯ ನಮಸ್ಮೈ. ಆಗ ನಾರಾಯಣ ದೇವರು ಇವ್ರ ಜೊತೆಗೆ ಮಾತಾಡಿದರಂತೆ. ನಾರಾಯಣ ದೇವರು ಸ್ವತಃ ಅಲ್ಲಿ ಶಿಲೆಯಲ್ಲಿದ್ದ ನಾರಾಯಣ ದೇವರು ಮಾತಾಡಿದ್ದಾರೆ. ಶಿಷ್ಯರಿಗೆಲ್ಲ ನಿದ್ದೆ ಬಂತು ಅಂತ ಇವರು ಪಾಠ ಸಾಕು ಮಾಡಿದರೆ 3 ಬಾರಿ ನೆಲ ಬಡಿದು ಅವ್ರಿಗೆ ನಿದ್ದೆ ಬಂದರೆ ಮಲ್ಕೊಳ್ಳಿ, ನಾನು ಕೇಳ್ತಿದ್ದೀನಿ ಹೇಳ್ರಿ ಅಂದ್ರಂತೆ ನಾರಾಯಣ ದೇವರು.
ಹೊಸ ಧ್ವನಿ ಇದು ಬಂದು ಎಲ್ರಿಗೂ ಎಚ್ಚರಿಕೆ ಆಯಿತು. ಶಬ್ದಭೇದಮವಧಾರ್ಯತಮರ್ಚ ಸನ್ನಿಷಣ್ಣ ವಪುಷ ಅಂತ ಹೇಳ್ತಾರೆ. ವಪುಷಃ ಪರಮಸ್ಯ. ಆ ಶಬ್ದಭೇದ ಕೇಳಿ ಎಲ್ರಿಗೂ ಎಚ್ಚರಿಕೆ ಆಯಿತು. ನೋಡಿದರೆ ನಾರಾಯಣ ದೇವರು ಹೇಳಿ ಉಚ್ಚತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಉಚ್ಚತಾಂ ಅಂತ ಹೇಳಿದ್ರಂತೆ. ಆಚಾರ್ಯರು ಶುರು ಮಾಡಿದರು. ಆ ಧ್ವನಿ ಕೇಳಿ ಶಿಷ್ಯರೆಲ್ಲ ಎಚ್ಚರಾಗಿ ಕೂತ್ಕೊಂಡ್ರಂತೆ. ನಾರಾಯಣ ದೇವರ ಅನುಗ್ರಹ ಎಷ್ಟಿದೆ. ನಿಮ್ಮ ಗೀತಾಭಾಷ್ಯ ಶಕ್ತಿಯನುಸಾರ ಹೇಳಿದ್ದೇನೆ ಅಂತ ನೀವು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀರಿ. ನಿಮಗೆ ಅಪಾರ ಶಕ್ತಿ ಇದೆ, ಸ್ವಲ್ಪ ಹೇಳ್ತೇನೆ ಅಂತ ಹೇಳ್ರಿ ಸಾಕು. ನಿಮ್ಮ ಶಕ್ತಿಯನುಸಾರ ಹೇಳಿದರೆ ಅದನ್ನು ಓದುವವರು ಯಾರೂ ಇಲ್ಲ. ನೀವು ಅಂಥ ಶಕ್ತಿ ನಿಮ್ಮದು. ಬೇಕಾದಷ್ಟು ಅಡುಗೆ ಮಾಡ್ತೇನೆ ಅಂತಂದರೆ ಊಟ ಮಾಡೋರು ಬೇಕಲ್ಲ. 500 ಜನರಿಗೆ ಅಡುಗೆ ಮಾಡುವಷ್ಟು ಸಾಮರ್ಥ್ಯ ಇದೆ. 500 ಜನರಿಗೆ ಅಡುಗೆ ಮಾಡಿಸಿಬಿಡ್ತೀನಿ ಅಂತಂದರೆ ಈ ಬಂದಿರೋದು 10 ಜನ, ಅಷ್ಟು ಮಾಡಿಸ್ರಿ ಸಾಕು ಅಂತಂದು. ಹಾಗೆ ಬಂದಿರೋ ಜನರ ಶಿಷ್ಯರ ಯೋಗ್ಯತೆ ಕಡಿಮೆ ಇದೆ, ಅಷ್ಟೇ ಹೇಳ್ರಿ ಅಂತ ನಾರಾಯಣ ದೇವರು ಹೇಳಿದ್ರಂತೆ. ಸ್ವತಃ ವ್ಯಾಸರು ಹೇಳ್ತಾರೆ, ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಮಧ್ವಾಚಾರ್ಯ ಹೇಳಿದರೆ, ಕುರುಸೂತ್ರ ಭಾಷ್ಯಮ ವಿಲಂಬಿತಂ ವ್ರಜೇ. ನೀವು ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿದವರು, ಇಲ್ಲಿ ಬರೀ ಸೇವೆ ಮಾಡ್ಕೊಂಡಿರ್ಲಿಕ್ಕೆಲ್ಲ ಭಾಷ್ಯ ರಚನೆ ಮಾಡಿರಿ ಅಂತ ಕೊಟ್ಟು ಕಳಿಸಿದರು. ಎಂಥ ಭಾಷ್ಯ ರಚನೆ ಮಾಡಿದರು. ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿದರೆ ಬಲಮುರಿ ಶಂಖ ಇದ್ದ ಹಾಗೆ ಅಂತ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯ. ಅವರ ನಾರಾಯಣ ತ್ರಿವಿಕ್ರಮ ಪಂಡಿತಾಚಾರ್ಯ ಮಕ್ಕಳು. ಬಲಮುರಿ ಶಂಖ ಇದ್ದರೆ ಅಪಾರ ಸಂಪತ್ತಂತೆ. ಅಂಥ ಬ್ರಹ್ಮಸೂತ್ರ ಭಾಷ್ಯ ಏನಿದೆ ಅದು ಬಲಮುರಿ ಶಂಖ ಇದ್ದ ಹಾಗೆ. ಅಷ್ಟು ಸಂಪತ್ತನ್ನು ಕೊಡ್ತಕ್ಕಂಥದ್ದು, ಅಷ್ಟು ಪಾರತ್ರಿಕ ಸಂಪತ್ತನ್ನು ಕೊಡುವಂತಹದ್ದು ಅಂತ ಅಷ್ಟು ಪ್ರಸಿದ್ಧವಾದ ಭಾಷ್ಯ. ಅದನ್ನು ಸುಮ್ಮನೆ ಶ್ರವಣ ಮಾಡಿದರೆ ಸಾಕು, ಮನಸ್ಸು ನಿರ್ಮಲವಾಗ್ತದಂತೆ. ಮಧ್ವಾಚಾರ್ಯ ಭಾಷ್ಯ ರಚನೆ ಮಾಡಿ ಉಡುಪಿಗೆ ಬಂದು ಅಲ್ಲಿ ಒಬ್ಬರು ಜ್ಯೇಷ್ಠೈತಿಗಳು ಅಂತಿದ್ರು, ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ ಒಬ್ಬರು ಇದ್ದರು. ಇವರಿಗೆ ಆಶ್ರಮ ಕೊಟ್ಟ ಗುರುಗಳು. ಯಾವಾಗಲೂ ಅವರು ಡಲ್ಲಾಗಿರ್ತಿದ್ರಂತೆ. ಏನೋ ಮನಸ್ಸಿಗೆ ಬೇಜಾರು ಅಂದರೆ ಬೇರೇನಿಲ್ಲ, ಆಗಿನಿಂದ ಪೂರ್ವಕಾಲದಿಂದ ಬಂದ ಸಿದ್ಧಾಂತ ಅವರಿಗೆ ಒಪ್ಪಿಗೆ ಆಗ್ತಾ ಇಲ್ಲ, ಸರಿಯಾಗಿ ಹೇಳೋರು ಸಿಗ್ತಾ ಇಲ್ಲ. ಆ ರೀತಿ ಮನಸ್ಸಿಗೆ ಬೇಜಾರಾಗಿ ಕೂತಿರುವಾಗ ಈ ಭಾಷ್ಯ ಹೇಳಿದಾಗ ಪ್ರಫುಲ್ಲವಾಯಿತಂತೆ ಅವರ ಮನಸ್ಸು. ಅದು ಮುಖದಲ್ಲಿ ಗೊತ್ತಾಯಿತು. ನಿಷ್ಕಲಂಕಮಿವ ಚಂದ್ರಮಂಡಲಂ ಪುಂಡರೀಕಮಿವ ಫುಲ್ಲತಾಂಗತಂ ವಾರಿಶಾರದಮಿವ ಪ್ರಸಾದವತ್ ಚಿತ್ತಮಚ್ಯುತಮತೇರ್ಭೃಶಂ ಬಭೌ. ಹೀಗೆ ಭಾಷ್ಯ ಓದಿದರೂ ಸಾಕು, ಮನಸ್ಸು ಪ್ರಫುಲ್ಲ ಆಗ್ತದೆ. ಎಲ್ಲ ಮನಸ್ಸಿನ ಕಲ್ಮಶಗಳು ದೂರ ಹೋಗ್ತದೆ. ಉಪ್ಪು ನೀರು ಕುಡಿದವರಿಗೆ ಸಿಹಿ ನೀರು ಸಿಕ್ಕಾಗಾಯಿತು ಅಂತಾರೆ. ಅಂಥ ಭಾಷ್ಯವನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ದಿವ್ಯವಾದ ತತ್ವವನ್ನು ಹೇಳಿದರು. ನಾರಾಯಣೋನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತಃ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯಾಪ್ಯಶೀಷಧತ್. ನಾರಾಯಣನೇ ಪರದೇವತೆ, ಹರಿಃ ಪರತರಹ, ಅವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ಸೃಷ್ಟಿ ಮಾಡಿದ ಜಗತ್ತು ಸತ್ಯ, ಪಾರಮಾರ್ಥಿಕ. ಭೇದ ಇದೆ, ಪಂಚಭೇದಗಳಿದೆ. ಇರೋದು 3 ತತ್ವ: ಜೀವತತ್ವ, ಜಡತತ್ವ, ಪರಮಾತ್ಮ. ಜೀವರು ಅನೇಕರಿದ್ದಾರೆ, ಜಡ ಅನೇಕ, ಪರಮಾತ್ಮ ಒಂದು. ಆವಾಗ 5 ಭೇದ ಆಯಿತು. ಜೀವ ಭೇದ, ಜಡ ಭೇದ, ಜೀವ ಜಡ ಭೇದ, ಜಡ ಈಶ ಭೇದ, ಜೀವ ಈಶ ಭೇದ. ಹೀಗೆ 5 ಪಂಚಭೇದಗಳು. ಜೀವರೆಲ್ಲರೂ ಕೂಡ ಅಸ್ವತಂತ್ರರು, ಪರಮಾತ್ಮನ ಇಚ್ಛೆಯಿಂದಲೇ ನಡೆಯೋದು. ಪರಮಾತ್ಮನ ಇಚ್ಛೆ ಬಿಡಿ, ಭಗವಂತನ ಇಚ್ಛೆಯಂತೆ ನಡ್ಕೊಳ್ಳುವವರು ಪ್ರಾಣದೇವರು. ಪ್ರಾಣದೇವರ ಅಧೀನದಲ್ಲೇ ಇಡೀ ಜಗತ್ತಿರೋದು. ಒಬ್ಬ ಈಶ್ವರ ದೇವ ಅನ್ನೋನು ಮಧ್ವಾಚಾರ್ಯ ಬದರಿಗೆ ಹೋಗುವಾಗ ಬಿಟ್ಟಿಗೆ ದುಡಿಸ್ಬೇಕು ಅಂಥೇಳಿ ಇಲ್ಲಿ ಸ್ವಲ್ಪ ಕೆರೆ ತೋಡಬೇಕಾಗಿದೆ, ಅಗದು ಹೋಗ್ರಿ ಅಂತ ದಬ್ಬಾಳಿಕೆ ಮಾಡಿದ್ನಂತೆ. ನಾವು ಸನ್ಯಾಸಿಗಳು, ನಮಗೆ ಅಗಿಲಿಕ್ಕೆ ಬರೋದಿಲ್ಲ, ತೋರಿಸು ಅಂದ್ರಂತೆ. ಅಷ್ಟಕ್ಕೆ ಪರವಶನಾದ. ಬೇಕಾದಷ್ಟು ಜನ ತೋಡ್ತಾ ಇದ್ದಾರೆ, ಅವ್ರು ನೋಡಿ ತೋಡ್ರಿ ಅಂತ ಹೇಳ್ಬೇಕೋ ಬೇಡ, ತೋರಿಸ್ತೀನಿ ಅಂತ ಹೇಳಿ ಅವನೇ ಸಲಿಕೆ ಗುದ್ಲಿ ತೊಗೊಂಡು ತೋಡ್ಲಿಕ್ಕೆ ಶುರು ಮಾಡಿದ. ಬಿಡ್ತಾನೇ ಇಲ್ಲ, ತೋಡ್ತಾ ಇದ್ದಾನೆ. ಗೊತ್ತಾಯ್ತು, ಇನ್ನು ನಾನು ತೋಡ್ತೀನಿ ಬಿಡು ಅಂತಂದ್ರೆ, ತೋರಿಸ್ತೀನಿ ತಡೀರಿ ಅಂತಾನೆ ತೋಡ್ತಾ ಇದ್ದಾನೆ. ಹೀಗೆ ಅವನನ್ನು ವಶಕ್ಕೆ ತಗೊಂಡ್ಬಿಟ್ರು. ಮಧ್ವಾಚಾರ್ಯರ ವಶದಲ್ಲೇ ಇಡೀ ಜಗತ್ತು. ಕರ್ತುಂ ಅನ್ಯಥಾ ಕರ್ತುಂ
ಎಲ್ಲದಕ್ಕೂ ಸಮರ್ಥರು. ಅವನು ಬಿಡ್ಲಿಕ್ಕೆ ತಯಾರಿಲ್ಲ. ಅಂಥ ರೀತಿ ನಿಯಂತ್ರಣ ಮಾಡಿಬಿಟ್ರು ಅವನನ್ನು. ಹೀಗೆ ನಾನೇನೇ ನಾನೂನೋ ನೂನೇನ ನಾನುನ್ನ, ವಾಯುದೇವರಿಂದ ಅನುನ್ನವಾದದ್ದು ಯಾವುದೂ ಇಲ್ಲ. ಎಲ್ಲರೂ ಕೂಡ ವಾಯುದೇವರ ಪ್ರಚೋದನೆಗೆ ಒಳಗಾಗಿರಲೇಬೇಕು. ಅವರ ಅಧೀನ. ಸ್ವತಃ ಅವರ ತಂದೆ ನೀವು ಸನ್ಯಾಸಾಶ್ರಮ ತಗೊಂಡ್ರೆ ನಾನು ಪ್ರಾಣತ್ಯಾಗ ಮಾಡ್ತೇನೆ ಅಂತಂದ್ರಂತೆ. ಮಾಡಿ ನೋಡೋಣ ಅಂತ ಸವಾಲು ಹಾಕಿದರು. ಅಕಸ್ಮಾತ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತೀರಿ? ಹೀಗೆ ಹೆದರಿಸುವವರಿಗೆ ವಾಪಸ್ ಹೇಳಬಾರ್ದು. ಅಕಸ್ಮಾತ್ ಮಾಡ್ಕೊಂಡ್ಬಿಟ್ರೆ ಧೈರ್ಯ ಮಧ್ವಾಚಾರ್ಯರಿಗೆ ಮಾಡ್ಕೊಳ್ಳಿ ಅಂತಂದರು. ಏನು ಮಾಡ್ಕೊಳ್ತಾರೆ? ಇವರ ಪ್ರೇರಣೆ ಆದರೆ ಮಾಡ್ಕೋಬೇಕು, ಇಲ್ಲದಿದ್ರೆ ಇಲ್ಲ. ಇಂಥ ಪ್ರಸಂಗ ಅಲ್ಲಿ ತೋರಿಸಿದ್ದಾರೆ. ಎಲ್ಲ ಅವರ ಪ್ರೇರಣೆಯಿಂದ. ಒಣ ಕೋಲು ಹಿಡ್ಕೊಂಡಿದ್ದರಂತೆ. ತಂದೆ ಹತ್ತಿರ ಬಂದು ಒಂದು ಸಲ ಹೇಳಿದ್ರಂತೆ, ಈಗಿನ ಸಿದ್ಧಾಂತ ಸರಿಯಿಲ್ಲ, ನಾನೊಂದು ಒಳ್ಳೆ ವ್ಯಾಖ್ಯಾನ ಮಾಡಿ ಪ್ರಾಚೀನ ಸಿದ್ಧಾಂತವೇ ಅದನ್ನು ಪುನರುಜ್ಜೀವನಗೊಳಿಸಬೇಕು ಅಂತಿದ್ದೀನಿ ಅಂತ ಅಂದ್ರಂತೆ. ಆದರೆ ಅದ್ವೈತ ಸಿದ್ಧಾಂತ ವ್ಯಾಪಕವಾಗಿತ್ತು. ಅವ್ರ ತಂದೆ ಹೇಳಿದ್ರಂತೆ, ಅಷ್ಟು ಆಗೋದಿಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ, ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದೆ ಅಂತಂದರೆ ನಾನು ಒಂದು ಸಿದ್ಧಾಂತ ತೋರಿಸ್ತೇನೆ, ನೂತನ ಸಿದ್ಧಾಂತ ಹೇಳಿ. ನೂತನ ಅಂದ್ರೇನು? ಸ್ವಕಪೋಲ ಕಲ್ಪಿತ ಅಲ್ಲ, ನಿಜವಾದ ವೈದಿಕ ಸಿದ್ಧಾಂತವನ್ನು ನಾನು ಚಿಗುರಿಸ್ತೇನೆ ಅಂದರು. ತಂದೆ ಹೇಳಿದ್ರಂತೆ, ನಿನ್ನ ಕೈಯಲ್ಲಿರೋ ಒಣ ಬಡಿಗಿ, ಒಣ ಕೋಲು ಹಿಡ್ಕೊಂಡಿದೆಯಲ್ಲ, ಇದು ಚಿಗುರೋದು ಎಷ್ಟು ಅಸಂಭಾವಿತವೋ, ನೀನು ಹೇಳುವ ಸಿದ್ಧಾಂತ ಪ್ರಚಾರ ಆಗೋದು ಅಷ್ಟೇ ಅಸಂಭಾವಿತ ಅಂದ್ರಂತೆ. ಹಾಗಾದ್ರೆ ಇದನ್ನು ಚಿಗುರಿಸಿ ತೋರಿಸ್ತೇನೆ ಅಂತ ಕೋಲು ನಟ್ಟು ಚಿಗುರು ಬರೋ ಹಾಗೆ ಮಾಡಿದ್ರಂತೆ. ಇದು ಅವರ ಸಾಮರ್ಥ್ಯ ಅಂತಂದರೆ. ಎಲ್ಲ ರೀತಿಯಲ್ಲಿಯೂ ಪರೀಕ್ಷೆ ನಡೆದಿದೆ. ಕಳ್ಳರು ಆಕ್ರಮಣ ಮಾಡಿದರು, ಮಾಟ ಮಂತ್ರಗಳನ್ನು ಮಾಡಬೇಕು ಅಂತ ಹೊರಟರು, ಯಾವುದಕ್ಕೂ ಬಗ್ಗಲಿಲ್ಲ. ಅಂಥ ಧೈರ್ಯ. ಷಟ್ಕರ್ಮಜ್ಞೇರ್ ದಿವ್ಯ ಮಂತ್ರೌಷಧಾಢ್ಯೈ, ಏನೇನೋ ದಿವ್ಯ ಮಂತ್ರಗಳು ಔಷಧಗಳು ಹಾಕಿ ಇವರನ್ನು ಸದೆ ಬಡಿಬೇಕು ಅಂತ ನೋಡಿದರು, ಆಗಲಿಲ್ಲ. ನೀವು ಹೀಗೆ ಪ್ರಚಾರ ಮಾಡ್ತಾ ಹೋದರೆ ನಿಮ್ಮ ದಂಡ ಮುರಿತೇನೆ ಅಂತಂದರು. ದಂಡ ಮುರಿಲಿಕ್ಕಾಗಲಿಲ್ಲ. ಇಟ್ಟರು ಮುಂದೆ ದಂಡ ಮುರಿರಿ ನೋಡೋಣ ಅಂತ, ಅವ್ರಿಗೆ ಆಗಲಿಲ್ಲ. ಯಾರೂ ಸಹಾಯಕ್ಕೂ ಬರಲಿಲ್ಲ. ಕುತ್ತಿಗೆ ಹಿಸುಕಿದರು ಪ್ರವಚನ ಮಾಡುವಾಗ, ಬಗ್ಲಿಲ್ಲ, ಜಗ್ಲಿಲ್ಲ ಆಚಾರ್ಯರು. ಮೂಗಿನ ಮೇಲೆ ಗುದ್ದಿದ್ರಂತೆ. ನಾಸಾಗ್ರೇ ಮೃದು ನಿಕೃತೈಶ್ಚ ಮುಷ್ಟಿಘಾತೈ, ಏನೇನೋ ಪ್ರಯತ್ನಗಳನ್ನು ಮಾಡಿದರು ಪರೀಕ್ಷೆ ಮಾಡಲಿಕ್ಕೆ. ಮೂಗಿನ ತುದಿ ಗುದ್ದೋದು ಅಂದರೆ ಎಲ್ಲಾದರೂ ಸ್ವಲ್ಪ ಬಡಿದ್ರೆ ಸಾಕು ಕಣ್ಣೀರು ಬಂದುಬಿಡ್ತದೆ. ಆದರೆ ಮೂಗಿನ ತುದಿ ಗುದ್ದಿದ್ರು, ಚಿಮಟದಿಂದ ರೋಮವನ್ನು ಎಳೆದರು, ಏನು ಮಾಡಿದರೂ ಕೂಡ ಆಚಾರ್ಯರು, ಮಧ್ವಾಚಾರ್ಯರು ಅದಕ್ಕೆ ಬಗ್ಗಲಿಲ್ಲ. ಕಳ್ಳರ ಆಕ್ರಮಣ ಆಯಿತು, ಗ್ರಂಥದ ಕಳವಾಯಿತು. ಅದೆಲ್ಲ ಲೀಲಾಜಾಲವಾಗಿ ಆ ಗ್ರಂಥದ ಕಳ್ಳರು ತಾವೇ ಬಂದು ಕೊಡೋ ಹಾಗೆ ಮಾಡಿದರು. ಇವರ ಸಿದ್ಧಾಂತ ಬುದ್ಧಿವಂತರಿಗೆಲ್ಲ ಮೆಚ್ಚುಗೆ ಆದಂಥದ್ದು. ನಿಜವಾಗಿಯೂ ನಿಷ್ಪಕ್ಷಪಾತವಾಗಿ ವಿಚಾರ ಮಾಡಿದರೆ ಯಾರಾದರೂ ಒಪ್ಪಬೇಕು. ವಾದಿರಾಜರಂಥ ಮೇಧಾವಿಗಳು ಹೇಳ್ತಾರೆ, ನ ಸ್ನೇಹ ನ ಚ ವಿಸ್ನೇಹಾತ್ ಯುಕ್ತ್ಯಾಕೃಷ್ಟೇನ ಕೇವಲಂ. ನಾನು ಮಾಧ್ವ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ನಾನು ಮಧ್ವಾಚಾರ್ಯರ ಅನುಯಾಯಿ ಅಲ್ಲ, ಅಥವಾ ಬೇರೆದ್ರ ಮೇಲೆ ನನಗೆ ದ್ವೇಷವೂ ಇಲ್ಲ. ನಿಷ್ಪಕ್ಷಪಾತವಾಗಿ ಯುಕ್ತಿ ವಿಚಾರ ಮಾಡಿದಾಗ ನನಗೆ ಮಧ್ವಾಚಾರ್ಯ ಸಿದ್ಧಾಂತ ಕಡೆ ಸೆಳೆತ ಬಂತು. ಯಾಕೆಂದರೆ ಅಷ್ಟು ಯುಕ್ತಿಯುಕ್ತವಾಗಿದೆ ಅದು ಅಂತ ಅವರೇ ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ. ಶ್ರೇಷ್ಠ ಪಂಡಿತರು, ಭಾರೀ ವಿಮರ್ಶಕ ಪಂಡಿತರು ಅಂತ ಪ್ರಸಿದ್ಧರಾದವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳು. ಅವರೂ ಕೂಡ ಆಕರ್ಷಿತರಾಗಿ ರಾತ್ರಿ ಹೊತ್ತು ಮಧ್ವಾಚಾರ್ಯ ಗ್ರಂಥ ತರಿಸಿ ಹೇಗೋ ಸಂಪಾದನೆ ಮಾಡಿ ರಾತ್ರಿ ಓದ್ತಿದ್ರಂತೆ. ಹಗಲು ಓದಿದರೆ ಯಾರಾದರೂ ಏನಂದ್ರು ಅಂದ್ಕೋತಾರೋ ಅಂತ ರಾತ್ರಿ ಓದಿದರೆ ಯಾರಿಗೆ ಹೇಳಬೇಕು ಆನಂದ, ಅವರೇ ಅನುಭವಿಸ್ತಾ ಇದ್ದರಂತೆ. ಎಷ್ಟು ಒಳ್ಳೆಯ ವ್ಯಾಖ್ಯಾನ, ಎಷ್ಟು ಒಳ್ಳೆಯ ವ್ಯಾಖ್ಯಾನ ಹೇಳೋ ಹಾಗಿಲ್ಲ. ಯಾಕೆ ಸಮಾಜ ಹಾಗಿತ್ತು. ಕ್ಷಣದಾಸು ವಿಚಕ್ಷಣ ಸವೀಕ್ಷ ಪ್ರಚುರ ಪ್ರಜ್ಞಮನೋಜ್ಞ ಶಾಸ್ತ್ರಸಾರಂ ಅಪರಾವಿಧಿತ ಪ್ರಸಾದ ಗರ್ಭಂ ವಿದಧೇ ವಿಸ್ಮಯಮಾಂತರಂ ಮಹಾಂತಂ. ಒಳಗೊಳಗೆ ಆಶ್ಚರ್ಯ, ಎಂಥ ವ್ಯಾಖ್ಯಾನ ಮಾಡಿದ್ದಾರಲ್ಲ ಅಂತ. ಕೊನೆಗೆ ಧೈರ್ಯವಾಗಿ ಅದನ್ನು ಹೇಳೇ ಬಿಟ್ಟರು. ಎಲ್ರಿಗೂ ಲೋಕದಲ್ಲಿ ಪ್ರಚಾರ ಮಾಡಿದರು, ಗ್ರಂಥ ರಚನೆ ಮಾಡಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದರು. ತತ್ವಪ್ರದೀಪ ಅಂತ ಬಂತು.
ಅಂಥವರು ಮೆಚ್ಚಿದಂಥದ್ದು. ಶೋಭನ ಭಟ್ರು ಏನು ಆಗಿನ ಕಾಲದ ಪಂಡಿತರು. ಶೋಭನ ಭಟ್ರು ಅಂದರೆ ತರ್ಕಶಾಸ್ತ್ರ ವಿದ್ವಾಂಸರಾದರೆ ವಿದ್ವಾಂಸರು ಅಂತ ಅಂಥ ಲೆಕ್ಕ. ಎಷ್ಟು ತಾರ್ಕಿಕ ಶಿಖಾಮಣಿ ಸುಧೀಹಿ, ಅಂಥ ತಾರ್ಕಿಕ ವಿದ್ವಾಂಸರು ಶೋಭನ ಭಟ್ರು. ಎಲ್ಲ ಸಿದ್ಧಾಂತಗಳನ್ನು ತಮ್ಮ ತರ್ಕದಿಂದ ಖಂಡನೆ ಮಾಡಿದವರು. ಮಧ್ವಾಚಾರ್ಯರ ಬಾಯಿಂದ ಭಾಷ್ಯ ಕೇಳಿದ ಮೇಲೆ ಪರಿವರ್ತನೆಯಾಗಿ ಅವರೇ ಪದ್ಮನಾಭ ತೀರ್ಥರಾಗಿಬಿಟ್ರು. ಇಂಥ ಮೇಧಾವಿಗಳು ಒಪ್ಪಿದ್ದು. ಯಾರೋ ಒಪ್ಪಲಿಲ್ಲ, ಯಾರೋ ಟೀಕೆ ಮಾಡಿದರು ಅಂದ್ರೆ ನಮಗೆ ಸಂಬಂಧ ಇಲ್ಲ. ಶೋಭನ ಭಟ್ರಂಥವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಪಾಂಡಿತ್ಯ ಯಾರಿಗಿದೆ ಇವತ್ತು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಸರಿಯಾಗಿ, ತೊದಲು ನುಡಿ ಸ್ಪಷ್ಟ ಮಾತಿಲ್ಲ. ಅಂಥದ್ರಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಸಣ್ಣ ವಯಸ್ಸಿನಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಮಾತೇ ಬರೋದಿಲ್ಲ, ಆ ವಯಸ್ಸಿನಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ರಚನೆ ಮಾಡ್ತಿದ್ದರಂತೆ. ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದನವದ್ಯ ಪದ್ಯವಾದಿ. ನಿರ್ದುಷ್ಟವಾದ ಕವಿತಾ ರಚನೆ. ಒಬ್ಬ ಬೌದ್ಧ ಭಿಕ್ಷು ತ್ರಿವಿಕ್ರಮ ಪಂಡಿತಾಚಾರ್ಯ ಮನೆಗೆ ಬಂದಂತೆ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ಲೋಕ ರಚನೆ ಮಾಡಿ ಹೇಳಿದರಂತೆ. ಏಕ ಕ್ಷಪಣಕ ಶಾಖಾ ಹರ್ತ ಅತ್ರ ಕ್ಷಪಣಕ ದಶಶಾಕಾಶಾಃ ಯತ್ರ ಕ್ಷಪಣಕ ದಶಶಾಕಾಶಾಃ ತತ್ರ ಕ್ಷಪಣಕ ಶಾಖಾ ಶಾಖಾ. ಅವನಿಗೆ ಬೌದ್ಧ ಭಿಕ್ಷುಗೆ ಅರ್ಥ ಆಗಲಿಲ್ಲ, ಹೋಗಿಬಿಟ್ನಂತ. ಏನರ್ಥ? ಎಲ್ಲಿ ತಂದು ಹಾಕುವರು ಯತ್ರ ಕ್ಷಪಣಕ ದಶಶಾಕಾಶಾಃ, ತಿಂದು ಹಾಕುವವರು, ಶಾಖ ಅಂದರೆ ತರಕಾರಿ ಪದಾರ್ಥಗಳು, ತಿಂದು ಹಾಕುವವರು 10 ಮಂದಿ, ತಂದು ಹಾಕುವವನು ಒಬ್ಬ. ಏಕ ಕ್ಷಪಣಕ ಕ್ಷಪಣಕ ಅಂದರೆ ಬೌದ್ಧ ಭಿಕ್ಷು. ಇಲ್ಲಿ ತಂದು ಹಾಕುವವನು ಒಬ್ಬ, ತಿಂದು ಹಾಕುವವರು 10 ಮಂದಿ. ಒಬ್ಬ ತಂದು ಹಾಕುವವನು 10 ಮಂದಿ ತಿಂದು ಹಾಕುವವನು 11ನೇವನಿಗೆ ನಿನಗೆಲ್ಲಿ ಆಸೆನೋ ಇಲ್ಲಿ ಏನಾದರೂ ಸಿಕ್ಕೀತು ಅಂತ ಸುಮ್ಮನೆ ಮುಂದೆ ಹೋಗು ಅಂತಂದ್ರಂತೆ. ಈ ರೀತಿ ಶ್ಲೋಕ ರಚನೆ ಮಾಡಿದ ತ್ರಿವಿಕ್ರಮ ಪಂಡಿತಾಚಾರ್ಯರು ಎಷ್ಟು ಮೇಧಾವಿಗಳು, ಅವರು ಒಪ್ಪಿದಂಥ ಸಿದ್ಧಾಂತ. ಹೀಗೆ ಶ್ರೀಮದ್ ಆಚಾರ್ಯರು ಎಲ್ಲ ಪಂಚಭೂತಗಳನ್ನೂ ಮೀರಿದವರು, ದೇವತೆಗಳಿಗಿಂತಲೂ ಉತ್ತಮರು. ಮಧ್ವವಿಜಯದಲ್ಲಿ ಗರುಡನಿಗಿಂತ ಉತ್ತಮ ಅಂತ ವರ್ಣನೆ ಮಾಡಿದ್ದಾರೆ. ಗರುಡನೂ ಪರಮಾತ್ಮನ ಹೊರತಿರ್ತಾನೆ, ಮಧ್ವಾಚಾರ್ಯರು ಯಾವಾಗಲೂ ಹೃದಯದಲ್ಲಿ ಪರಮಾತ್ಮನ ಹೊರತಾರೆ. ಶೇಷದೇವರು, ಗರುಡ 2 ಪಕ್ಷ, ಮಧ್ವಾಚಾರ್ಯರಿಗೆ ಒಂದೇ ಪಕ್ಷ, 2 ಇಲ್ಲೇ ಇಲ್ಲ. ಶೇಷದೇವರು ಉಡುಪಿಯಲ್ಲಿ ಒಂದು ಸಲ ಮಧ್ವಾಚಾರ್ಯ ಪಾಠ ಹೇಳುವಾಗ ಶೇಷದೇವರು ಬಂದಿದ್ದರಂತೆ. ಆಮೇಲೆ ಪಾಠ ಮುಗಿಸಿದಾಗ ಶೇಷದೇವರು ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾರೆ, ಕತ್ತಲಾಯ್ತಂತೆ. ಅವರಿದ್ದಾಗ ಅವರ ಹೆಡೆಯ ಮಣಿಯ ಬೆಳಕು, ತಮ್ಮ ದೇಹದಿಂದಲೇ ಬೆಳಕು ಸೃಷ್ಟಿ ಮಾಡ್ತಿದ್ದರಂತೆ. ತೇಜಸ್ತತ್ವವನ್ನು ಮೀರಿದವರು. ಗಂಗಾ ನದಿ ಮೇಲೆ ನಡ್ಕೊಂಡು ಹೋಗಿದ್ದಾರೆ, ಯಾರಿಗೆ ಸಾಧ್ಯ? ಗಂಗಾ ನದಿ ಮೇಲೆ ನಡ್ಕೊಂಡು ಹೋದವರು. ಇವರಿದ್ದ ಮಧ್ವ ಸರೋವರಕ್ಕೆ ಗಂಗೆಯನ್ನು ತರಿಸಿದವರು. ಇದರಲ್ಲಿ ಗಂಗೆಗಿಂತ ಬಹಳ ದೂರ ಒಂದು ಕಡೆ ಚಾತುರ್ಮಾಸ್ಯಕ್ಕೆ ಕೂತಾಗ ಗಂಗೆನೇ ಅಲ್ಲಿ ಭೂಮಿ ಭಿತ್ವಾ ಭುವಂ ದೇವ ನದಿ ಜಗಾಮ, ಭೂಮಿ ಬಿರುಕು ಬಿಟ್ಟು ಗಂಗಾದೇವಿ ಅಲ್ಲಿ ಉದ್ಭವ ಆದ್ಲಂತೆ. ಇಂಥ ಹೀಗೆ ಗರುಡ, ರುದ್ರದೇವರು ಋಷಿಕೇಶ ಕ್ಷೇತ್ರದಲ್ಲಿರುವಾಗ ರುದ್ರದೇವರು ಬಂದು ಸ್ವತಃ ಮಧ್ವಾಚಾರ್ಯರ ಹತ್ರ ನಾಳೆ ನಮ್ಮ ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತಂದ್ರಂತೆ. ಒಪ್ಪಿದ್ರು ಮಧ್ವಾಚಾರ್ಯರು. ಆಮೇಲೆ ಅವರು ಮಾಯ ಇಲ್ವೇ ಇಲ್ಲ, ಶಿಷ್ಯರು ಹುಡುಕಿದ್ರೆ ಇಲ್ಲ. ಬರುವಾಗ ಮಾತ್ರ ನೋಡಿದ್ರು, ಬಿಳಿ ಬಣ್ಣದ ವಿಪ್ರಾತ್ಮೇಶಃ ಕ್ಷಣಾರ್ಥಂ. ಕ್ಷಣ ಅಂದರೆ ಭೋಜನಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು, ಭಿಕ್ಷೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು. ದಿವ್ಯವಾದ ಮೈ ಬಣ್ಣ, ಬಿಳಿ ಬಣ್ಣದ ಮೈ, ಇದನ್ನೆಲ್ಲ ನೋಡಿದ್ರು ಅಂತ ಉಂಟು. ರುದ್ರದೇವರು ಹೀಗೆ ಬಂದಿದ್ದಾರೆ. ಕಣ್ವತೀರ್ಥದ ಬಳಿ ಸಮುದ್ರವನ್ನು ಸ್ತಬ್ಧಗೊಳಿಸಿದವರು, ನೀರಿನ ಮೇಲೆ ಪ್ರಭುತ್ವ. ಗೋವೆ ರಾಜ ಒಬ್ಬ ಇವರನ್ನು ಗರ್ಭಗುಡಿಯಲ್ಲಿ ಕೂಡ ಹಾಕಿದ್ನಂತೆ. ಬಾಗಿಲು ಹಾಕಿದ್ದಾನೆ, ಎಲ್ಲರನ್ನು ಸುತ್ತು ಕಾವಲಿಟ್ಟಿದ್ದಾನೆ. ಬಾಗಿಲು ಬೀಗ ಹಾಗೇ ಇದೆ, ಇವರು ಹೊರಗೆ ಬಂದಿದ್ದಾರಂತೆ. ಆ ಗೋಡೆ ಬಾಗಿಲು ಅಡ್ಡಾಗಲಿಲ್ಲ, ಪೃಥ್ವಿ ತತ್ವದ ಮೇಲೆ ಪ್ರಭುತ್ವ ಇದೆ. ಗಂಗಾ ನದಿಯನ್ನು ನಡೆದು ದಾಟಿದರು.
ಮಳೆ ಬರಿಸಿದ್ರು. ಇಡೇತುದೆ ಅಂತ ಒಂದು ಊರಿಗೆ ಹೋಗಬೇಕಾಗಿತ್ತು. ಅಲ್ಲಿ ನೀರಿಲ್ಲ, ಅಲ್ಲಿ ಸಂಚಾರಕ್ಕೆ ಹೋಗಬೇಕು, ಅಲ್ಲಿ ನೀರಿಲ್ಲ ಸ್ವಾಮಿ ಅಂದ್ರಂತೆ. ಮಳೆ ಬರಿಸಿ ಹೋದ್ರಂತೆ. ಮಳೆ ಬರಿಸಿ ಕೆರೆ ಬಾವಿ ತುಂಬ ಹಾಗೆ ಮಾಡಿ ಹೋದ್ರಂತೆ. ವೃಷ್ಟ್ಯಾದೇ ಸನಿಯಮನಾದಿ ಚಕ್ರಯೇ ತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೇ. ಒಂದ್ಸಲ ದೀಪ ಶಾಂತವಾದಾಗ ಅಂಗುಷ್ಠದ ಬೆಳಕಿನಿಂದ ಎಲ್ಲರೂ ಓದೋ ಹಾಗೆ ಮಾಡಿದರಂತೆ. ದೊಡ್ಡ ಬದರಿಗೆ ಹೋಗುವಾಗ ಸತ್ಯತೀರ್ಥರು ನಾವು ಬರ್ತೇವೆ ಅಂತ ಹೊರಟ್ರೆ ಸುಮ್ಮನೆ ಕೈ ಹಿಂಗೆ ಮಾಡಿದ್ರಂತೆ, ಕೈ ಸಂಜ್ಞೆ ಮಾಡಿದರಂತೆ, ನಿಮಗೆ ಆಗೋದಿಲ್ಲ ಅಲ್ಲಿಗೆ ಬರಲಿಕ್ಕೆ, ವಾಪಸ್ ಹೋಗ್ರಿ ಅಂತ. ಅನಾಯಾಸವಾಗಿ ಕ್ಷಣಾರ್ಧದಲ್ಲಿ ಸಣ್ಣ ಬದರಿಗೆ ಬಂದಿದ್ದಾರೆ. ಬೆಳಗ್ಗಿನಿಂದ ಸಾಯಂಕಾಲ ತನಕ ಸಂಚಾರ ಮಾಡಿದವರು ಅರ್ಧ ಕ್ಷಣದಲ್ಲಿ ಬದರಿ. ಆಕಾಶ ಅಡ್ಡಿ ಮಾಡಲಿಲ್ಲ, ಗಾಳಿ ಮೇಲೆ ಇವರಿಗೆ ಪ್ರಭುತ್ವ. ಗಾಳಿ ತಂದು ಬೀಸಿ ಇವರನ್ನು ಅವ್ರಿಗೆ ಅಲ್ಲಿ ಇಳಿಸಿಬಿಟ್ಟಿದೆ. ಅಣಿಮಾ ಮಹಿಮಾ ಗರಿಮಾ ಲಘಿಮಾ ತಥಾ ಅಂಥ ಸಿದ್ಧಿಯನ್ನು ತೋರಿಸಿದ್ದಾರೆ. ಹೀಗೆ ಸಿದ್ಧ ಪುರುಷರು, ದಿವ್ಯಜ್ಞಾನಿಗಳು ಪರಮಾತ್ಮನ ತತ್ವ ಹೇಳಿದರು. ಸಣ್ಣ ಬಾಲ್ಯಾವಸ್ಥೆಯಲ್ಲೇ ಮನೆ ಬಿಟ್ಟು ಒಂದು ಸಲ ಎಲ್ಲೋ ಮದುವೆ ಮನೆಗೆ ಹೋದಾಗ ಹೋಗಿಬಿಟ್ಟಿದ್ದಾರೆ. ಹುಡುಕಿ ಕೊನೆಗೆ ಉಡುಪಿಯಲ್ಲಿ ಸಿಕ್ಕರಂತೆ. ಅವರಪ್ಪ ಕೇಳಿದರು, ಹೇಗೋ ಬಂದು ಒಬ್ಬನೇ ಹೇಗೆ ಬಂದು, ನೀನು ಹೆದರಿಕೆ ಆಗಲಿಲ್ವಾ ಕಾಡಿನಲ್ಲಿ ಅಂತ. ನಾನು ಒಬ್ಬನೇ ಬರಲಿಲ್ವಲ್ಲ, ಜೊತೆಗೆ ಪರಮಾತ್ಮ ಇದ್ದ ಅಂದ್ರಂತೆ. ಇದೇ ಅವರ ತತ್ವ. ನಾವು ಒಬ್ಬರೇ ಮಾಡಲಿಲ್ಲ, ಪರಮಾತ್ಮ ಜೊತೆಗಿದ್ದ, ಅವನು ಕರ್ಕೊಂಡು ಬಂದ. ಗಂಗಾ ನದಿ ದಾಟುವಾಗ ಆ ಕಡೆ ತುರುಕ ರಾಜ ಅವರೆಲ್ಲ ಸೈನಿಕರೆಲ್ಲ ಬಂದ್ರಂತೆ ಇವ್ರನ್ನ ಆಕ್ರಮಣ ಮಾಡಬೇಕು ಅಂತ. ಎಲ್ಲರನ್ನೂ ಸ್ತಬ್ಧಗೊಳಿಸಿಬಿಟ್ರು. ಆಮೇಲೆ ರಾಜ ಬಂದು, ಯಾರು ನೀವು ಏನು ಅಂತ ಕೇಳಿದರೆ, ಹೀಗೆಲ್ಲ ಹೇಗೆ ಮಾಡಿದಿರಿ, ಇವ್ರನ್ನೆಲ್ಲ ಸ್ತಬ್ಧಗೊಳಿಸಿದ್ರಿ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ. ಬೇರೆ ಯಾರಾದರೂ ಆಗಿದ್ದಾರೆ, ನನ್ನೇನು ಅಂದ್ಕೊಂಡಿದ್ದೆ ಮತ್ತೆ ಅಂತ ಕೇಳ್ತಿದ್ರು. ಮಧ್ವಾಚಾರ್ಯ ಹೇಳಿದರು, ವಿಶ್ವದೀಪ ಪ್ರದೀಪ್ತ, ಭಗವಂತ ಇದ್ದಾನೆ, ಅವನ ಪ್ರೇರಣೆಯಿಂದ ಅವನ ಅನುಗ್ರಹದಿಂದ ಇದೆಲ್ಲ ನಡೀತು ಅಂತ ಹೇಳಿದವರು. ಹೀಗೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಜೊತೆಗೆ ವಾದ ಮಾಡುವಾಗ ಯಾವ್ಯಾವ ಮತಗಳನ್ನಿಟ್ಟುಕೊಂಡು ಅವರು ಪ್ರಶ್ನೆ ಮಾಡಿದರು, ಎಲ್ಲ ಮತಗಳು ಸರಿಯಲ್ಲ ಅಂತ ಉತ್ತರ ಕೊಡ್ತಾ ಬಂದರು. ಪ್ರಧಾನಮಪರಾಧೀನಂ ಕಾರಣಂ ಪರಿಣಾಮಿಯತ್. ಹೀಗೆ ಬೇರೆ ಬೇರೆ ಮತಗಳನ್ನಿಟ್ಟುಕೊಂಡು ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಶ್ನೆ ಮಾಡಿದರೆ 15 ದಿವಸ ಉತ್ತರ ಕೊಟ್ಟು ಕೊನೆಗೆ ಅವರು ಇವರ ಪದ್ಮ ರಜೋ ದಾಸ್ಯಂ ಧ್ರುವಂ ಮೇ ದೀಯತಾಮಿತಿ ಅಂತ, ನಿಮ್ಮ ಪಾದದ ದಾಸ್ಯ ಕೊಡ್ರಿ ಅಂತ ಕೇಳಿ ದಾಸರಾದ್ರಂತೆ. ಇಂಥ ಹಿರಿಮೆ ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರದ್ದು. ಅಪಾರ ಮಹಿಮೋಪೇತರು. ಒಬ್ಬ ಒಟುವಿನ ಹೆಗಲ ಮೇಲೆ ಕೂತ್ಕೊಂಡು ಒಂದು ನರಸಿಂಹ ದೇವಾಲಯ ಸುತ್ತು ಬಂದಂತೆ. ಆ ಒಟು ಅಷ್ಟು ಹಗುರವಾಗಿದ್ದರು. ಅದೇ ಕಾಶಿಯಲ್ಲಿ ಒಂದು ಸಲ ಎಲ್ಲರೂ ಕುಸ್ತಿ ಮಾಡುವಾಗ ಅವ್ರನ್ನ ಬೀಳಿಸಿ ಕಿರಿಬೆರಳಿಟ್ಟರೆ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲಂತೆ. ಸೌಮೇ ರವಂ ಗೌರವಮಾವಹಂತಿ ತವಾಂಗ ಮಂಗಾಂಗುಲಯಶ್ಚನೋ ಹಂಗೆ. ಒಂದು ಬೆರಳಿಟ್ಟರೆ ಅವ್ರಿಗೆ ಎದ್ದೇಳಲಿಕ್ಕೆ ಆಗಲಿಲ್ಲಂತೆ, ಅಷ್ಟು ಭಾರ. ಒಟುವಿನ ಹೆಗಲ ಮೇಲೆ ಕೂತ್ಕೊಂಡು ಪ್ರದಕ್ಷಿಣೆ ಬಂದರು. ಇದೆಲ್ಲ ಸಿದ್ಧಿ ಅವರದ್ದು. ಅಣಿಮಾ ಮಹಿಮಾ ಎಲ್ಲ ಭಗವಂತನ ಅನುಗ್ರಹದಿಂದ ಪಡೆದದ್ದು, ಯಾವ ದುಷ್ಟಶಕ್ತಿಯ ಉಪಾಸನೆ ಅಲ್ಲ. ಅವರೇ ಹೇಳಿಬಿಟ್ಟಿದ್ದಾರೆ, ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರ್ವಂ ತತ್ಪರಾನುಗ್ರಹೇಣ. ಇದು ಅವರ ಸಂದೇಶ. ನಮಗೇನೇನೋ ಫಲ ಬೇಕು ಅಂತ ಯಾರ್ಯಾರೋ ಮಂತ್ರ ಮಾಡ್ತಕ್ಕಂಥವ್ರನ್ನ ಅವಲಂಬಿಸಬೇಡಿ. ಭಗವಂತ ಸರ್ವೋತ್ತಮ ದೇವತೆ, ಅವನ ಅನುಗ್ರಹದಿಂದ ಏನು ಬೇಕಾದರೂ ಪಡಿಬಹುದು. ಅವನಲ್ಲಿ ಭಕ್ತಿ ಮಾಡಿರಿ. ಇಂಥ ಸಿದ್ಧಾಂತವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಸನ್ಮಾರ್ಗದಲ್ಲಿ ಇಲ್ಲದೇ ಇದ್ದರೆ ನಾನು ಪರಮಾತ್ಮ ಒಂದು ಅಂತಂದು ಯಾವ ದುರ್ಮಾರ್ಗಕ್ಕೆ ಹೋಗ್ತಿದ್ವೋ ಏನೋ. ಬಹಳ ಅಸದುಪಾಸನೆ. ಒಬ್ಬ ಭೃತ್ಯ ರಾಜನ ಹತ್ತಿರ ನಾನೇ ರಾಜ ಅಂತಂದ್ರೆ ಅವನಿಗೆ ಎಷ್ಟು ಸಿಟ್ಟು ಬರ್ತದೆ. ಹಾಗೆ ಸರ್ವವ್ಯಾಪಿಯಾದ ಪರಮಾತ್ಮನ ಎದುರುಗಡೆ ನಾನೇ ದೇವರು ಅಂದ್ರೆ ಅವನಿಗೇನು ಅನ್ನಿಸ್ಲಿಕ್ಕಿಲ್ಲ. ಅಥವಾ ಅವನೇ ನಾನು ಅಂತಂದ್ರೂ ಸಿಟ್ಟು ಬರ್ತದೆ. ಆ ರೀತಿ ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ದಾಸೋಹಂ ಅನ್ನೋ ಭಾವ ಬೇಕು. ಅಸದುಪಾಸನೆ ಮಾಡಬಾರ್ದು. ಐಕ್ಯೋಪಾಸನೆ ಮಹಾ ಅನರ್ಥಕರ ಅಂತ ಮಾರ್ಗದರ್ಶನ ಮಾಡಿದ ಶ್ರೀಮದಾಚಾರ್ಯರು ಇಡೀ ವಿಶ್ವಕ್ಕೆ ಸಜ್ಜನ ವೃಂದಕ್ಕೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣಮಸ್ತು.